ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಗೊತ್ತಾ? ಇಲ್ಲಿಯವರೆಗೂ ನೀವು ನೋಡದೇ ಇರುವ ಒಂದು ಸರ್ವೈವಲ್ ಸೂಪರ್ ಆದ ಮೂವಿಯನ್ನೇ ತಂದಿದ್ದೀನಿ. ಏನೂ ಇಲ್ಲ, ನಮ್ಮ ಹೀರೋಯಿನ್ ಅವರು ಅವರ ಮಗನ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಬೋಟ್ ಅನ್ನ ತಗೊಂಡು ಅವರ ಫ್ಯಾಮಿಲಿಯ ಜೊತೆ ಸೇರಿ ಒಟ್ಟಿಗೆ ಬರ್ಡೇ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಸಮುದ್ರ ಮಧ್ಯಕ್ಕೆ ಬಂದಿರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೇಚರ್ ಅಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಆದ್ರಿಂದ ಸಮುದ್ರದಲ್ಲಿ ಇದ್ದ ನೀರೆಲ್ಲ ಆಪೋಸಿಟ್ ಸೈಡ್ ಗೆ ಹೋಗ್ಬಿಡುತ್ತೆ. ಸೊ ಇವ್ರುಗಳು ಮಧ್ಯ ಸಮುದ್ರದಲ್ಲಿ ಅಲೋನ್ ಆಗಿ ಸಿಗಾಕೊಂಡ್ಬಿಡ್ತಾರೆ. ಆದ್ರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಇವಾಗ ಹೋಗಿರುವ ನೀರೆಲ್ಲ ಮತ್ತೆ ಒಂದು ದಿನ ರಿಟರ್ನ್ ಬರುತ್ತೆ. ಅಷ್ಟರಲ್ಲಿ ಇವ್ರುಗಳು ಒಂದು ಸೇಫ್ ಆದ ಜಾಗಕ್ಕೆ ಹೋಗ್ಬೇಕು. ಸೊ ಹೇಗೆ ಮಧ್ಯ ಸಮುದ್ರದಲ್ಲಿ ಸಿಗಾಕೊಂಡಿರೋರು ಯಾವ ರೀತಿಯ ಸೇಫ್ ಆದ ಪ್ಲೇಸ್ ಗೆ ಹೋಗಿ ಸೇರ್ತಾರೆ, ಆ ರೀತಿ ಹೋಗ್ಬೇಕಾದ್ರೆ ಯಾವ ರೀತಿಯ ಪ್ರಾಬ್ಲಮ್ ನೆಲ್ಲ ಇವ್ರುಗಳು ಫೇಸ್ ಮಾಡಿದ್ರು, ಎಂತಹ ಅಪಾಯವೆಲ್ಲ ಇವರಿಗೆ ಬಂತು ಅನ್ನೋದನ್ನ ತುಂಬಾನೇ ಡಿಫರೆಂಟ್ ಆಗಿ ಭಯಂಕರವಾಗಿ ನಮಗೆ ಹೇಳಿರುವ ಮೂವಿನೇ 2024ರಲ್ಲಿ ರಿಲೀಸ್ ಆಗಿದ್ದ ಸರ್ವೈವ್. ಸೊ ನೋಡೋಕು ಮುಂಚೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ನೀವಿನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಸಮುದ್ರ ಮಧ್ಯಕ್ಕೆ ಹೋಗ್ತಾ ಇರುವ ಒಂದು ಬೋಟ್ ಅಲ್ಲಿ ಇರುವ ಫ್ಯಾಮಿಲಿಯನ್ನು ನಮಗೆ ತೋರಿಸ್ತಾರೆ. ಈ ಫ್ಯಾಮಿಲಿಯಲ್ಲಿ ಲೇಡಿ ಇರ್ತಾ ಇದ್ದಾರೆ ಅಲ್ವಾ, ಇವರೇನೇ ಈ ಮೂವಿಯ ಹೀರೋಯಿನ್. ಇವರ ಹೆಸರು ಜೂಲಿಯಾ, ಅವರ ಹಸ್ಬೆಂಡ್ ಹೆಸರು ಟಾಮ್. ಅವರ ಇಬ್ಬರ ಮಕ್ಕಳ ಜೊತೆ ಸಮುದ್ರಕ್ಕೆ ಹೋಗ್ತಿದ್ದಾರೆ. ಇದರಲ್ಲಿ ಅವರ ಮಗನ ಹೆಸರು ಬೆನ್ನ, ಅವರ ಮಗಳ ಹೆಸರು ಕ್ಯಾಸಿ. ಆಕ್ಚುಲಿ ಇವ್ರುಗಳು ಏನಕ್ಕಾಗಿ ಸಮುದ್ರ ಮಧ್ಯಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಇವತ್ತು ರಾತ್ರಿ ಇವರ ಮಗನ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ, ಸ್ವಲ್ಪ ಡಿಫರೆಂಟ್ ಆಗಿ ಇವರ ಮಗನ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಕ್ಕಾಗಿ ಸಮುದ್ರ ಮಧ್ಯಕ್ಕೆ ಬಂದಿರ್ತಾರೆ ಈ ಫ್ಯಾಮಿಲಿ. ಸೊ ರಾತ್ರಿ ಆಗೋವರೆಗೂ ಎಲ್ಲರೂ ತುಂಬಾನೇ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಸರಿ ಓಕೆ, ನಾನು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಅನ್ನ ಮಾಡಿ ಬರ್ತೀನಿ ಅಂತ ಬೋಟ್ ಅನ್ನ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಹಾಗೆ ಮಧ್ಯ ಸಮುದ್ರಕ್ಕೆ ಜಂಪ್ ಮಾಡಿ ಈಜ್ ಹೊಡಿತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವರ ಮಗಳು ಕೇಸಿ ಹೆಡ್ಸೆಟ್ ಅನ್ನ ಹಾಕೊಂಡು ಸಾಂಗ್ಸ್ ಅನ್ನ ಕೇಳ್ತಿರ್ತಾಳೆ. ಈ ಕಡೆ ಹಸ್ಬೆಂಡ್ ಮತ್ತೆ ಮಗ ಮೀನನ್ನ ಹಿಡಿತಿರ್ತಾರೆ. ಸೊ ನಮ್ಮ ಟಾಮ್ ಅವರ ಮಗನಿಗೆ ಮೀನನ್ನ ಹೇಗೆ ಹಿಡಿಬೇಕು ಅಂತ ಹೇಳ್ಕೊಡ್ತಿರ್ತಾರೆ. ಮೀನನ್ನ ಹಿಡಿಯೋದಕ್ಕೆ ತುಂಬಾನೇ ಟೆಕ್ನಿಕ್ಸ್ ಗಳಿರ್ತಾ ಇದೆ ಅಂತ ಎಲ್ಲವನ್ನು ಹೇಳ್ಕೊಡ್ತಿರ್ತಾರೆ. ಆವಾಗ ಈ ಕಡೆ ಸಮುದ್ರಕ್ಕೆ ಜಂಪ್ ಮಾಡಿರುವ ನಮ್ಮ ಹೀರೋಯಿನ್ ಅನ್ನೇ ತೋರಿಸ್ತಾರೆ. ಅವರಿಗೆ ಇವಾಗ ಸಮುದ್ರವನ್ನು ನೋಡ್ಬೇಕಾದ್ರೆ ಏನು ಸರಿ ಇಲ್ಲ ಅಂತ ಫೀಲ್ ಆಗ್ತಿರುತ್ತೆ. ಅದು ನಾರ್ಮಲ್ ಆಗಿ ಕಾಣ್ತಾ ಇಲ್ಲ, ತುಂಬಾನೇ ಸೈಲೆಂಟ್ ಆಗಿ ಇರ್ತಾ ಇದೆ. ಏನಿದು ನಮಗೆ ಡಿಫರೆಂಟ್ ಆಗಿ ಫೀಲ್ ಆಗ್ತಾ ಇದೆಯಲ್ಲ ಅಂತ ನಮ್ಮ ಹೀರೋಯಿನ್ ಸುತ್ತಮುತ್ತ ನೋಡ್ಬೇಕಾದ್ರೆ ಇವರು ಅನ್ಕೊಂಡಿದ್ದ ಹಾಗೇನೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಲ್ಲಿರುವ ನೀರು ಹಾಗೆ ಬೇರೆ ಜಾಗಕ್ಕೆ ಮೂವ್ ಆಗ್ತಿರುತ್ತೆ. ಸಮುದ್ರದ ನೀರು ಏನೋ ರಿವರ್ ನೀರ್ ರೀತಿ ಮೂವ್ ಆಗ್ತಿರುತ್ತೆ. ಹಾಗೆ ನಮ್ಮ ಹೀರೋಯಿನ್ ಅನ್ನು ಗೆಳೆದು ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ಬೋಟ್ ಒಳಗಡೆ ಇರ್ತಾ ಇರುವ ಕಾಂಪಸ್ ಇರುತ್ತೆ ಅಲ್ಲ, ಅದು ಅಲ್ಲಿ ಇಲ್ಲಿ ಅಂತ ತುಂಬಾನೇ ಸುತ್ತಾಡ್ತಿರುತ್ತೆ. ಇದನ್ನ ನಮ್ಮ ಟಾಮ್ ನೋಟ್ ಮಾಡಿರಲ್ಲ. ಅವರ ಪಾಡಿಗೆ ಅವರ ಮಗನಿಗೆ ಮೀನನ್ನ ಹಿಡಿಯೋದು ಹೇಗೆ ಅಂತ ಹೇಳ್ಕೊಡ್ತಿರ್ಬೇಕಾದ್ರೆ ಈ ಕಡೆ ಸಮುದ್ರಕ್ಕೆ ಬಿದ್ದಿರುವ ನಮ್ಮ ಹೀರೋಯಿನ್ ಜೋರಾಗಿ ಗಾಬರಿ ಆಗ್ಬಿಟ್ಟು ಕಿರ್ಚ್ಕೊತಿರ್ತಾರೆ. ಕಾಪಾಡಿ, ನನ್ನನ್ನ ಕಾಪಾಡಿ, ನೀರು ನನ್ನನ್ನ ಎಲ್ಲಿಗೋ ಎಳ್ಕೊಂಡು ಹೋಗ್ತಾ ಇದೆ ಪ್ಲೀಸ್ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾರೆ. ಆದ್ರೆ ಈ ಸದ್ದು ಇಲ್ಲಿ ಬೋಟ್ ಅಲ್ಲಿ ಇರ್ತಾ ಇರೋರಿಗೆ ಯಾರಿಗೂ ಕೇಳಿಸ್ತಾನೆ ಇರಲ್ಲ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅವರ ಮಗಳು ಕಿವಿಗೆ ಹೆಡ್ಸೆಟ್ ಅನ್ನ ಹಾಕೊಂಡು ಸಾಂಗ್ ಅನ್ನ ಕೇಳ್ತಿರ್ತಾಳೆ. ಈ ಕಡೆ ಮೀನನ್ನು ಹಿಡಿಯೋದ್ರಲ್ಲಿ ತಂದೆ ಮತ್ತೆ ಮಗ ತುಂಬಾನೇ ಬ್ಯುಸಿ ಆಗಿರ್ತಿರ್ತಾರೆ. ಆದ್ರೆ ಸದ್ಯ ನಮ್ಮ ಟಾಮ್ ಅವನ ಕಿವಿಗೆ ಮಾತ್ರ ಏನೋ ಒಂದು ಲೈಟ್ ಆಗಿ ಸದ್ದು ಕೇಳ್ತಿರುತ್ತೆ. ಏನದು ಸದ್ದು ಅಂತ ಲೈಟ್ ಆಗಿ ನಮ್ಮ ಟಾಮ್ ಈ ಕಡೆ ಬಂದು ನೋಡ್ಬೇಕಾದ್ರೆ ಅವರ ವೈಫ್ ಆದ ನಮ್ಮ ಹೀರೋಯಿನ್ ಹಾಗೆ ನೀರಲ್ಲಿ ಮುಳುಗೋಗ್ತಿರ್ತಾರೆ, ಹಿಂದೆ ಹೋಗ್ತಾನೆ ಇರ್ತಾರೆ. ಇದನ್ನು ನೋಡಿದ ನಮ್ಮ ಟಾಮ್ ತುಂಬಾನೇ ಗಾಬರಿ ಆಗ್ಬಿಟ್ಟು ಬೇಗ ಬೇಗ ಬೋಟ್ ಅನ್ನ ಸ್ಟಾರ್ಟ್ ಮಾಡಿ ನಮ್ಮ ಹೀರೋಯಿನ್ ಹತ್ರ ಬಂದು ಬೋಟ್ ಅನ್ನ ಸ್ಟಾಪ್ ಮಾಡಿ ನೀರಿಗೆ ಜಂಪ್ ಮಾಡಿ ಹೇಗೋ ನಮ್ಮ ಹೀರೋಯಿನ್ ಅನ್ನ ಕಾಪಾಡ್ತಾರೆ. ಸೊ ರಿಟರ್ನ್ ಬೋಟ್ ಗೆ ಬಂದಿದ್ದ ತಕ್ಷಣ ಅವರ ಮಗಳಾದ ಕೇಸಿಗೇನೆ ಬೈಗುಳ. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ಯಾರಾದ್ರೂ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋದ್ರೆ ಅವರನ್ನ ನೋಡ್ಕೊಳ್ಳೋದಕ್ಕಾಗಿ ಒಬ್ಬರು ಇರ್ಬೇಕು ಅಂತ. ಏನನ್ನ ಮಾಡ್ತಾ ಇದ್ದೆ ನೀನು ಅಂತ ತಂದೆ ಜೋರಾಗಿ ಕೇಳ್ಬೇಕಾದ್ರೆ, ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ, ನಾನು ಕಿವಿಗೆ ಹೆಡ್ಸೆಟ್ ಅನ್ನ ಹಾಕೊಂಡಿದ್ದೆ, ಅದಕ್ಕೇನೆ ನನಗೆ ಗೊತ್ತಾಗ್ಲಿಲ್ಲ ಅನ್ನೋ ತರ ಹುಡುಗಿನೂ ಹೇಳ್ಬೇಕಾದ್ರೆ ಅದಕ್ಕೆ ತಂದೆನು ಸರಿ ಓಕೆ, ಇವತ್ತಿನ ರಾತ್ರಿ ನಮ್ಮ ಹುಡುಗನ ಬರ್ಡೇ ಬೇರೆ ಬರ್ತಾ ಇದೆ ಅಲ್ವಾ, ಆದ್ರಿಂದ ಹಾಗೆ ಫ್ಯಾಮಿಲಿನ ಕಾಮ್ ಡೌನ್ ಆಗ್ತಾರೆ. ಹಾಗೆ ಕಟ್ ಮಾಡಿದ್ರೆ ಆವತ್ತಿನ ದಿನ ರಾತ್ರಿ ಆಗುತ್ತೆ. ಇವ್ರಗಳ ಪ್ಲಾನ್ ಏನು, ಸೆಲೆಬ್ರೇಟ್ ಮಾಡೋದು ತಾನೆ. ಆದ್ರಿಂದ ತುಂಬಾ ಬಲೂನ್ಸ್ ಅನ್ನ ಬ್ಲೋ ಮಾಡಿ ಇವರೇನೆ ರೆಡಿ ಮಾಡಿರುವ ಕೇಕ್ಸ್ ಅನ್ನ ತಂದಿಟ್ಟು ಹುಡುಗನಿಗೆ ಇವಾಗ 13ನೇ ವರ್ಷ ಬರ್ಡೇ ಅನ್ಸುತ್ತೆ. ಸೊ ನಮ್ಮ ಹುಡುಗ ಬೆನ್ನುವೆ ತುಂಬಾನೇ ಖುಷಿಯಾಗಿ ಕೇಕ್ ಅನ್ನ ಕಟ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಅವರವರ ಗಿಫ್ಟ್ ಅನ್ನ ಅವನಿಗೆ ಪ್ರೆಸೆಂಟ್ ಮಾಡ್ತಾರೆ. ಹೀಗೆ ಎಲ್ಲರೂ ಸ್ವಲ್ಪ ಹೊತ್ತು ಫೋಟೋಸ್ ಅನ್ನ ತಗೊಂಡು ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಆ ಹುಡುಗಿ ಇರ್ತಿದ್ದಾಳೆ ಅಲ್ವಾ ಕೇಸಿ, ಅವಳು ಹೊರಗಡೆ ಬಂದ ಅವಳ ಬಾಯ್ ಫ್ರೆಂಡ್ ಗೆ ವಿಡಿಯೋ ಕಾಲ್ ಅನ್ನ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಕಾಲ್ ಕನೆಕ್ಟ್ ಆಗಿದ್ದ ತಕ್ಷಣ ಇಬ್ಬರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಬಾಯ್ ಫ್ರೆಂಡ್ ಏನಾಯ್ತು ಇವತ್ತು, ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಮಾಡ್ದ, ಸಮುದ್ರ ಹೇಗಿರ್ತಿದೆ, ಮತ್ತೆ ನೀನು ರಿಟರ್ನ್ ಯಾವಾಗ ಬರ್ತೀಯಾ ಅಂತ ಹುಡುಗ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಿರ್ಬೇಕಾದ್ರೆ ಆವಾಗ ನಮ್ಮ ಕೇಸಿ ಒಂದು ವಿಷಯವನ್ನ ನೋಟ್ ಮಾಡ್ತಾಳೆ. ಆ ಬಾಯ್ ಫ್ರೆಂಡ್ ಇರ್ತಾ ಇರುವ ಜಾಗದಲ್ಲಿ ತುಂಬಾನೇ ಸಿಡಿಲೆಲ್ಲ ಬಿದ್ದು ಆಕಾಶವೆಲ್ಲ ಕಲರ್ ಕಲರ್ ಆಗಿ ಚೇಂಜ್ ಆಗ್ತಿರುತ್ತೆ, ದೊಡ್ಡ ಬಿರುಗಾಳಿ ಬರೋ ರೀತಿ ಎಲ್ಲ ಕಾಣಿಸ್ಕೊತಿರುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ಅಲ್ಲಿ ಏನಾದ್ರೂ ಪ್ರಾಬ್ಲಮ್, ಈ ರೀತಿ ಸಿಡಿಲು ಬೀಳ್ತಾ ಇದೆಯಲ್ಲ, ಬಿರುಗಾಳಿ ರೀತಿ ಕಾಣ್ತಾ ಇದೆಯಲ್ಲ, ಏನಾದ್ರೂ ಪ್ರಾಬ್ಲಮ್ ಅಂತ ಹುಡುಗಿ ಕೇಳ್ಬೇಕಾದ್ರೆ ಏನು ಗೊತ್ತಿಲ್ಲ, ತುಂಬಾ ಹೊತ್ತಿಂದ ಆ ರೀತಿನೇ ಇರ್ತಾ ಇದೆ, ಆದ್ರೆ ದೊಡ್ಡದಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹುಡುಗ ಮಾತಾಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಸೊ ಈ ಹುಡುಗಿಗೂ ಏನು ಅರ್ಥ ಆಗಲ್ಲ. ಆದ್ರಿಂದ ಫಟ್ ಅಂತ ಬೋಟ್ ಒಳಗಡೆ ಬಂದು ಅವಳ ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊತಾಳೆ. ಎಲ್ಲವನ್ನು ಹುಡುಗಿ ಹೇಳ್ಕೊತಿರ್ಬೇಕಾದ್ರೆ ಸಡನ್ ಆಗಿ ಅವರ ಬೋಟಿಗೆ ಏನೋ ಒಂದು ಡ್ಯಾಶ್ ಆಗೋ ರೀತಿ ಫೀಲ್ ಆಗುತ್ತೆ. ಸೊ ಎಲ್ಲರಿಗೂ ಗಾಬರಿಯಾಗಿ ಹೊರಗಡೆ ಬಂದು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ತಿಮಿಂಗ್ಳ ಎಲ್ಲ ಇರುತ್ತೆ ಅಲ್ವಾ, ಅವು ಎಲ್ಲವೇ ಇವರ ಬೋಟ್ ಅನ್ನ
ಸುತ್ತ ಹೋಗ್ತಿರ್ತವೆ. ಏನಿದು ಇವು ಎಲ್ಲವೇ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿ ಹೋಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ನಮ್ಮ ಟಾಮ್. ಯಾಕೆಂದ್ರೆ ನಮ್ಮ ಟಾಮ್ ಒಬ್ಬ ಓಸನ್ ರಿಸರ್ಚರ್, ಆದ್ರಿಂದ ಅವರಿಗೆ ಸಮುದ್ರದ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಿರುತ್ತೆ. ಈ ಸಮಯದಲ್ಲಿ ಇವೆಲ್ಲ ಈ ಕಡೆ ಹೋಗ್ಬಾರ್ದಲ್ಲ, ಏನಾದ್ರೂ ಪ್ರಾಬ್ಲಮ್ ಆಗೇ ಇರಬೇಕು ಅಂತ ತುಂಬಾನೇ ಕನ್ಫ್ಯೂಷನ್ ಆಗಿ ಯೋಚನೆ ಮಾಡ್ತಿರ್ತಾರೆ ಟಾಮ್. ನಂತರ ತಿಮಿಂಗ್ಲವೆಲ್ಲ ಅಲ್ಲಿಂದ ಹೋದ ಮೇಲೆ ಬೋಟ್ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ ಅನ್ನೋದನ್ನ ನೋಡೋದಕ್ಕಾಗಿ ನಮ್ಮ ಟಾಮ್ ಸಮುದ್ರಕ್ಕೆ ಜಂಪ್ ಮಾಡಿ ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಗಾಯದ ಜೊತೆಗೆ ಹೊರಗಡೆ ಬರ್ತಾರೆ ನಮ್ಮ ಟಾಮ್. ಏನಾಗಿದೆ ಅಂದ್ರೆ ಬೋಟಿನ ಕೆಳಗಡೆ ಪ್ರೊಪೆಲ್ಲರ್ ಇರುತ್ತೆ ಅಲ್ವಾ, ಅದರಲ್ಲಿ ನಮ್ಮ ಟಾಮಿಗೆ ಶೋಲ್ಡರ್ಗೆ ಏಟಾಗ್ಬಿಟ್ಟಿರುತ್ತೆ. ಸೊ ನಮ್ಮ ಹೀರೋಯಿನ್ ಟಾಮ್ ಬೋಟಿಗೆ ಬಂದಿದ್ದ ತಕ್ಷಣ ಅವನಿಗೆ ಸ್ಟಿಚಿಂಗ್ ಅನ್ನೆಲ್ಲ ಹಾಕಿ ಕೊಡ್ತಾರೆ. ಕೆಳಗಡೆ ಏನಾಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ, ಇಲ್ಲ ನಾವು ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದೀವಿ. ಏನು ಅಂದ್ರೆ ಈ ಬೋಟ್ ಅಲ್ಲಿ ಇರ್ತಾ ಇರುವ ಒಂದು ಸೇಫ್ಟ್ ಹೊಡೆದೋಗ್ಬಿಟ್ಟಿದೆ. ಸೊ ಅದು ಇದ್ರೆ ಮಾತ್ರವೇ ನಮ್ಮ ಕೈಯಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಿ ಬೋಟ್ ಅನ್ನ ರನ್ ಮಾಡೋಕೆ ಆಗುತ್ತೆ. ಆದ್ರೆ ಅದು ಇವಾಗ ರಿಪೇರ್ ಅಲ್ಲಿ ಇರ್ಬೇಕಾದ್ರೆ ಬೋಟ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ರೆ ಟೋಟಲ್ ಬೋಟೇ ರಿಪೇರ್ ಆಗ್ಬಿಡುತ್ತೆ ಅಂತ ಟಾಮ್ ಹೇಳ್ಬೇಕಾದ್ರೆ, ಇವಾಗ ನಮ್ಮ ಹೀರೋಯಿನ್ಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ತಕ್ಷಣ ಈ ಕಡೆ ಕೇಸಿ ಹುಡುಗಿ ಹೊರಗಡೆ ಬಂದು ಮತ್ತೆ ಅವಳ ಬಾಯ್ ಫ್ರೆಂಡ್ ಜೊತೆ ಮಾತಾಡೋದಕ್ಕಾಗಿ ಟ್ರೈ ಮಾಡ್ತಾಳೆ. ಆದ್ರೆ ಕಾಲೇ ಕನೆಕ್ಟ್ ಆಗಲ್ಲ, ಸಿಗ್ನಲೇ ಇರಲ್ಲ. ಇಲ್ಲಿ ಒಳಗಡೆ ನಮ್ಮ ಟಾಮ್ ಫುಡ್ ಮತ್ತೆ ನೀರು ಎಷ್ಟು ದಿನಕ್ಕೆ ಬರ್ಬೋದು ಅಂತ ನೋಡಿದ್ರೆ ಅದು ಒಂದು 4 ದಿನಕ್ಕೆ ಬರುತ್ತೆ ಅನ್ಸುತ್ತೆ. ಸೊ 4 ದಿನಕ್ಕೆ ನಾವು ಅದನ್ನ ತುಂಬಾ ಹುಷಾರಾಗಿ ಯೂಸ್ ಮಾಡಬೇಕು. ಆದ್ರೂ ನೀವು ಏನಕ್ಕೂ ವರಿ ಪಡಬೇಡಿ, ಈ ರೂಟ್ ಅಲ್ಲಿ ತುಂಬಾನೇ ಬೋಟ್ ಶಿಪ್ಸ್ ಎಲ್ಲ ಬರ್ತಿರುತ್ತೆ. ಸೊ ಖಂಡಿತ ಯಾವ್ದಾದ್ರು ಶಿಪ್ ಬಂದೇ ಬರುತ್ತೆ, ಅದ್ರಲ್ಲಿ ನಾವು ಹೆಲ್ಪ್ ಅನ್ನ ಕೇಳಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇವ್ರುಗಳು ಅಲ್ಲಿರುವ ರೇಡಿಯೋ ಸಿಗ್ನಲ್ ಮುಖಾಂತರ ಬೇರೆಯವರಿಗೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಯಾವುದೇ ರೀತಿಯ ಸಿಗ್ನಲ್ ಸಿಗ್ತಾ ಇಲ್ಲ. ಅದೇ ಸಮಯದಲ್ಲಿ ಹೊರಗಡೆ ಏನೋ ಒಂದು ಸದ್ದಾಗ್ಬೇಕಾದ್ರೆ ಇವ್ರುಗಳು ಗಾಬರಿ ಆಗ್ಬಿಟ್ಟು ಏನೊಂದು ಸದ್ದಂತ ಹೊರಗಡೆ ಬಂದು ನೋಡಿದ್ರೆ ಶಾಕ್ ಆಗಿ ಬಿಡ್ತಾರೆ. ಏನು ಅಂದ್ರೆ ಆಕಾಶದಿಂದ ಒಂದು ಆಸ್ಟ್ರೋ ಇವ್ರುಗಳಿಗೆ ಇರ್ತಾ ಇರುವ ಜಾಗಕ್ಕೇನೆ ಬಂದು ಬೀಳ್ತಿರುತ್ತೆ. ಅಷ್ಟೇ ಇಡೀ ಫ್ಯಾಮಿಲಿನೇ ಗಾಬರಿ ಆಗ್ಬಿಡ್ತಾರೆ. ತಕ್ಷಣ ನಮ್ಮ ಟಾಮ್ ಬೋಟ್ ಅನ್ನ ಸ್ಟಾರ್ಟ್ ಮಾಡಿ ಬೇರೆ ಕಡೆ ಮೂವ್ ಆಗ್ತಾರೆ. ಸದ್ಯ ಅಲ್ಲಿಂದ ತಪ್ಪಿಸ್ಕೋತಾರೆ. ಆದ್ರೆ ಅಷ್ಟರಲ್ಲಿ ಇವರ ಬೋಟಿನ ಎಂಜಿನ್ ಫೇಲಿಯರ್ ಆಗೋಗುತ್ತೆ. ಇದ್ರ ಮೇಲೆ ಖಂಡಿತ ಬೋಟ್ ಅನ್ನ ರನ್ ಮಾಡೋದಕ್ಕೇನೆ ಆಗಲ್ಲ. ನಂತರ ಇವ್ರುಗಳು ಮತ್ತೆ ಹೊರಗಡೆ ಬಂದು ನೋಡ್ಬೇಕಾದ್ರೆ ಆಸ್ಟ್ರೋ ಬಿದ್ದಿರಲ್ಲ, ಯಾವುದೋ ಒಂದು ಸ್ಯಾಟಲೈಟ್ ಡ್ಯಾಮೇಜ್ ಆಗಿ ಸಮುದ್ರ ನೀರಿಗೆ ಬಿದ್ದಿರೋದು. ಇದನ್ನು ನೋಡಿದ ಇವ್ರುಗಳು ಖಂಡಿತ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಅದರಿಂದ ನಾವು ಹುಷಾರಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಕರೆಕ್ಟ್ ಆಗಿ ಜೋರಾಗಿ ಸಿಡಿಲು ಬಿರುಗಾಳಿ ಎಲ್ಲ ಬೀಸೋದಕ್ಕೆ ಶುರುವಾಗುತ್ತೆ. ದೊಡ್ಡ ಡ್ಯಾಮೇಜ್ ಬರ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಇವರೆಲ್ಲ ಗಾಬರಿಯಾಗಿ ಮತ್ತೆ ಬೋಟ್ ಒಳಗಡೆನೆ ಹೋಗ್ಬಿಡ್ತಾರೆ. ಲೈಫ್ ಜಾಕೆಟ್ಸ್ ಅನ್ನ ತೆಗೆದು ಹಾಕೊಂಡು ಹಾಗೆ ಹೌಸಿ ಕೂತಿರ್ತಾರೆ. ಇವ್ರುಗಳು ಅನ್ಕೊಂಡ ಹಾಗೆ ಸಮುದ್ರವು ಹಾಗೆ ನಿಧಾನಕ್ಕೆ ವೈಲೆಂಟ್ ಆಗಿ ಚೇಂಜ್ ಆಗುತ್ತೆ. ಆವಾಗ ನಮ್ಮ ಟಾಮ್ ಅವರ ಹತ್ರ ಫ್ಲೇರ್ ಇರುತ್ತೆ ಅಲ್ವಾ, ಅದನ್ನ ಯೂಸ್ ಮಾಡಿ ಬೇರೆ ಯಾರಿಗಾದ್ರೂ ಸಿಗ್ನಲ್ ಅನ್ನು ಕೊಡೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಏನುವೇ ಪ್ರಯೋಜನ ಇರಲ್ಲ. ಸರಿ ಓಕೆ, ಇಲ್ಲೇನೆ ಇದ್ರೆ ಏನುವೇ ಆಗ್ಬರಲ್ಲ, ನಾವು ಫಸ್ಟ್ ಒಳಗಡೆ ಹೋಗೋಣ ಅಂತ ಡೋರ್ಸ್ ವಿಂಡೋಸ್ ಅಂತ ಎಲ್ಲವನ್ನು ನಮ್ಮ ಟಾಮ್ ಕ್ಲೋಸ್ ಮಾಡಿ ಅವರ ಫ್ಯಾಮಿಲಿ ಜೊತೆ ಬಂದು ಒಳಗಡೆ ಸ್ಟೇ ಆಗ್ತಾರೆ. ಬೋಟ್ ತುಂಬಾನೇ ಶೇಕ್ ಆಗಿ ಅಲ್ಲಾಡಿ ಎಲ್ಲರಿಗೂ ಏಟ್ ಆಗಿ ಹಾಗೆ ಅನ್ಕಾನ್ಶಿಯಸ್ ಆಗೋಗ್ತಾರೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಎಲ್ಲರಿಗೂ ಕಾನ್ಶಿಯಸ್ ಗೆ ಬಂದು ಎಚ್ಚರ ಆಗ್ತಾರೆ. ಸದ್ಯ ಇವ್ರುಗಳಿಗೆ ಏನುವೇ ಆಗಿರಲ್ಲ. ಆದ್ರೆ ನಿನ್ನೆ ರಾತ್ರಿ ಬೋಟ್ ಮಾತ್ರ ಸಿಕ್ಕಾಪಟ್ಟೆ ಅಲ್ಲಾಡಿರುತ್ತೆ, ತುಂಬಾನೇ ಶೇಕ್ ಆಗಿರುತ್ತೆ. ಆದ್ರೆ ಇವಾಗ ನೋಡಿದ್ರೆ ತುಂಬಾನೇ ಸೈಲೆಂಟ್ ಆಗಿ ಯಾವುದೇ ರೀತಿಯ ಶೇಕು ಇಲ್ಲದೆ ಹಾಗೆ ಫ್ರೀಸ್ ಆಗಿರೋ ರೀತಿ ಕಾಣುತ್ತೆ. ಏನಿದು ಸಮುದ್ರದಲ್ಲಿ ನಾವು ಹೋಗ್ತಾ ಇರೋ ರೀತಿನೇ ಫೀಲ್ ಆಗ್ತಿಲ್ವಲ್ಲ ಅಂತ ಗಾಬರಿಯಾಗಿ ಎಲ್ಲರೂ ಹೊರಗಡೆ ಬಂದು ನೋಡ್ಬೇಕಾದ್ರೆ ಎಲ್ಲರೂ ತುಂಬಾನೇ ಶಾಕ್ ಆಗಿ ಹೋಗ್ತಾರೆ. ಏನಂದ್ರೆ ಇವ್ರುಗಳು ಎಲ್ಲರೂ ಮಧ್ಯ ಸಮುದ್ರದಲ್ಲಿ ತಾನೇ ಇರ್ತಾ ಇದ್ರು, ಆದ್ರೆ ಇವಾಗ ಅಲ್ಲಿ ಇರ್ತಾ ಇದ್ದ ನೀರೇನೆ ಕಾಣ್ತಾ ಇಲ್ಲ, ಸಮುದ್ರ ನೀರೇನೆ ಕಾಣ್ತಾ ಇಲ್ಲ, ಖಾಲಿ ಖಾಲಿ ಇರ್ತಾ ಇದೆ. ಎಲ್ಲ ನೀರು ಎಲ್ಲಿಗೆ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ, ಬೇರೆ ಯಾವ್ದೋ ಡೈರೆಕ್ಷನ್ ಗೆ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಇವ್ರುಗಳ ಬೋಟ್ ತರೆ ತಟ್ಟಿ ನಿಂತಿರುತ್ತೆ. ಸೊ ಶಾಕ್ ಆದವರು ಎಲ್ಲರೂ ಹೊರಗಡೆ ಬರ್ತಾರೆ. ಹೊರಗಡೆ ಇರುವ ದೊಡ್ಡ ದೊಡ್ಡ ಬಂಡೆಗಳು ಎಲ್ಲವನ್ನು ನೋಡಿ ತುಂಬಾನೇ ಶಾಕ್ ಆಗ್ತಿರ್ತಾರೆ. ಸಮುದ್ರ ಕೆಳಗಡೆ ಹೀಗೇನೆ ಇರ್ಬೇಕು ಅನ್ಸುತ್ತೆ. ಎಲ್ಲವನ್ನ ಆಶ್ಚರ್ಯವಾಗಿ ನೋಡ್ತಿರ್ತಾರೆ. ತಕ್ಷಣ ನಮ್ಮ ಟಾಮ್ ಕಾಂಪಸ್ ಅನ್ನ ತಗೊಂಡು ನೋಡ್ತಾರೆ. ಅದನ್ನ ಹೊರಗಡೆ ಇಟ್ಟು ಚೆಕ್ ಮಾಡಿ ನೋಡ್ಬೇಕಾದ್ರೆ ಈ ನಾರ್ತ್ ಸೈಡ್ ಅನ್ನ ಬೇರೆ ಕಡೆ ತೋರಿಸ್ತಿರುತ್ತೆ. ಸೊ ಇವಾಗ್ಲೇನೆ ನಮ್ಮ ಟಾಮಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಈ ಅರ್ತಿನ ಪೋಲ್ಸ್ ಎಲ್ಲ ಶಿಫ್ಟ್ ಆಗ್ಬಿಟ್ಟಿದೆ ಅಂತ. ಆದ್ರಿಂದ ಸಮುದ್ರದಲ್ಲಿ ಇರ್ತಾ ಇದ್ದ ನೀರೆಲ್ಲ ಬೇರೆ ಡೈರೆಕ್ಷನ್ ಗೆ ಹೋಗ್ಬಿಟ್ಟಿದೆ. ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಲ್ಯಾಂಡ್ಸ್ ಇದ್ದಿದ್ದ ಜಾಗಕ್ಕೆಲ್ಲ ಸಮುದ್ರದ ನೀರು ಹೋಗ್ಬಿಟ್ಟಿರುತ್ತೆ. ಹಾಗಾದ್ರೆ ಮಾನವ ಜನಾಂಗನೇ ನಾಶವಾಗ್ಬಿಟ್ಟಿರ್ಬೇಕು, ಎಲ್ಲರೂ ತೀರೋಗ್ಬಿಟ್ಟಿರ್ಬೇಕು. ಲಕ್ಕಿಲಿ ಸ್ವಲ್ಪ ಜನರು ಮಾತ್ರ ತಪ್ಪಿಸ್ಕೊಂಡಿರಬಹುದು. ಅದು ಮಾತ್ರ ಇಲ್ಲ, ತುಂಬಾ ಲಕ್ಷದ ವರ್ಷಗಳ ಹಿಂದೆ ಇದೇ ರೀತಿ ಒಂದು ಸಿಚುವೇಶನ್ ನಡೆದಿದೆ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ಕೇಸಿ ಹುಡುಗಿ ಇದ್ದಾಳಲ್ಲ ತುಂಬಾನೇ ಫೀಲ್ ಮಾಡ್ತಾಳೆ. ಯಾಕೆಂದ್ರೆ ಅವಳ ಬಾಯ್ ಫ್ರೆಂಡ್ ಲ್ಯಾಂಡ್ ಅಲ್ಲಿ ತಾನೇ ಇದ್ದಿರ್ತಾನೆ. ಸೊ ಅವನ ಬಗ್ಗೆ ಯೋಚನೆ ಮಾಡಿದ ಹುಡುಗಿ ಸ್ವಲ್ಪ ಹೊತ್ತು ನನ್ನನ್ನು ಅಲೋನ್ ಆಗಿ ಬಿಡಿ ಅಂತ ಹೇಳಿ ಬೋಟ್ ಒಳಗಡೆ ಹೋಗಿ ಒಂದು ರೂಮ್ ಅಲ್ಲಿ ಕೂತು ಅವನ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಫೀಲ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಇನ್ನ ಎಷ್ಟು ದಿನಕ್ಕೆ ಫುಡ್ ಇರಬಹುದು ಅನ್ನೋದನ್ನ ಚೆಕ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಬೆನ್ ಹುಡುಗ ಅವರ ಮಗ ಏನನ್ನ ಮಾಡ್ತಿರ್ತಾನೆ ಅಂದ್ರೆ ಅವನ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಬ್ಲೋ ಮಾಡಿ ಇಟ್ಟಿರ್ತಾರೆ ಅಲ್ವಾ ಬಲೂನ್ಸ್, ಅವು ಎಲ್ಲವನ್ನು ಕಲೆಕ್ಟ್ ಮಾಡಿ ಒಂದಾಗಿ ಸೇರಿಸಿ ಅದನ್ನ ಹಾಗೆ ಹೊರಗಡೆ ಹಾರಿಸಿ ಬಿಡ್ತಾನೆ.
ಯಾಕೆಂದ್ರೆ ಆ ಬಲೂನ್ ಅನ್ನ ನೋಡಿ ಯಾರಾದ್ರೂ ಇಲ್ಲಿಗೆ ಬಂದು ಹೆಲ್ಪ್ ಅನ್ನ ಮಾಡಬಹುದು ಅನ್ನೋದಕ್ಕಾಗಿ. ಇಲ್ಲಿ ನಮ್ಮ ಟಾಮ್ ಬೇರೆ ಏನಾದ್ರೂ ಸಿಗ್ನಲ್ ಸಿಗಬಹುದು ಅಂತ ಬೋಟ್ ಅಲ್ಲಿ ಇರುವ ರೇಡಿಯೋದಲ್ಲಿ ಒಂದೊಂದು ಸಿಗ್ನಲ್ ಆಗಿ ಚೇಂಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ಕನೆಕ್ಷನ್ ಗೆ ಸಿಗ್ನಲ್ ಸಿಕ್ಬಿಡುತ್ತೆ. ಯಾರು ಸರ್ ನೀವು ಇನ್ನ ಜೀವಂತವಾಗಿ ಇರ್ತಾ ಇದ್ದೀರಾ ಅಂತ ಟಾಮ್ ಕೇಳಿ ವಿಚಾರಿಸಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರ್ತಿದೆ ಆಪೋಸಿಟ್ ಅಲ್ಲಿ ಮಾತಾಡ್ತಾ ಇರೋರು ಒಂದು ಸಬ್ಮರೀನ್ ಶಿಪ್ ಅಲ್ಲಿ ಇರ್ತಿದ್ದಾರೆ. ಅವರು ಇವಾಗ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲೂ ಅವರು ಇವಾಗ ತುಂಬಾನೇ ನಾಟ್ ಆಗಿರುವ ಪ್ಲೇಸ್ ಅಲ್ಲಿ ಇದ್ದಿದ್ರಿಂದಾನೇ ಜೀವಂತವಾಗಿ ತಪ್ಪಿಸ್ಕೊಬಿಟ್ಟಿದ್ದಾರಂತೆ. ಅವರ ಶಿಪ್ ಗೆ ಏನು ಡ್ಯಾಮೇಜ್ ಆಗಿಲ್ವಂತೆ. ಮತ್ತೆ ತುಂಬಾ ಕಮ್ಯುನಿಕೇಶನ್ ಡಿವೈಸ್ ಎಲ್ಲವೇ ಹಾಳೋಗ್ಬಿಟ್ಟಿದೆ. ಯಾರನ್ನು ಇವಾಗ ನಾವು ಕಾಂಟ್ಯಾಕ್ಟ್ ಮಾಡೋಕೆ ಆಗಲ್ಲ. ನಮ್ಮ ಜೀವವನ್ನ ನಾವು ಕಾಪಾಡ್ಕೊಳ್ಳೋದೇ ದೊಡ್ಡ ವಿಷಯವಾಗಿರುತ್ತೆ. ಯಾಕೆಂದ್ರೆ ಇವಾಗ ಸಮುದ್ರದ ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಲ್ವಾ. ಸ್ವಲ್ಪ ದಿನದಲ್ಲಿ ಆ ನೀರು ಮತ್ತೆ ರಿಟರ್ನ್ ಈ ಜಾಗಕ್ಕೆ ಬಂದ್ಬಿಡುತ್ತೆ. ನನ್ನ ಅನಿಸಿಕೆ ಪ್ರಕಾರ ಇನ್ನು ಒಂದು ವಾರದಲ್ಲಿ ಅವು ರಿಟರ್ನ್ ಬರ್ಬೋದು ಅನ್ಸುತ್ತೆ. ಆದ್ರಿಂದ ನೀವು ಎಲ್ಲಾದ್ರೂ ಸೇಫ್ ಆಗಿರುವ ಒಂದು ಹೈಟ್ ಆದ ಪ್ಲೇಸ್ ಗೆ ಹೋಗಿ ಸ್ಟೇ ಆಗಿ ಅಂತ ಹೇಳಿದ ತಕ್ಷಣ ಆವಾಗ ನಮ್ಮ ಹೀರೋ ಟಾಮ್, ಸರ್ ಹಾಗಾದ್ರೆ ನಾವು ಹೇಗಾದ್ರೂ ನೀವಿರುವ ಶಿಪ್ ಕಡೆಗೆ ಬಂದು ಸೇರ್ಕೋಬಹುದಾ, ನಿಮ್ಮ ಸಬ್ಮರೀನ್ ಶಿಪ್ ಗೆ ನಾವು ಬರ್ಬೋದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕ್ಯಾಪ್ಟನ್ ಇಲ್ಲ ಅದು ಆಗೋದೇ ಇಲ್ಲ. ಯಾಕೆಂದ್ರೆ ಇದು ತುಂಬಾನೇ ಚಿಕ್ಕ ಶಿಪ್. ಮತ್ತೆ ನಾನು ಮತ್ತೆ ನನ್ನ ಪಾರ್ಟ್ನರೇ ಈ ಜಾಗದಲ್ಲಿ ಇರ್ತಾ ಇದ್ವಿ. ಇವಾಗ ನನ್ನ ಪಾರ್ಟ್ನರ್ ಬೇರೆ ತೀರೋಗ್ಬಿಟ್ಟಿದ್ದಾರೆ. ಆದ್ರಿಂದ ನಿಮ್ಮಲ್ಲಿ ಒಬ್ಬರನ್ನ ಬೇಕಾಗಿದ್ರೆ ಇಲ್ಲಿಗೆ ಕಳಿಸ್ಕೊಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟಾಮ್ ಇಲ್ಲ ನನಗೆ ಇಬ್ಬರು ಮಕ್ಕಳು ಇರ್ತಾ ಇದ್ದಾರೆ. ಅವರ ಇಬ್ಬರನ್ನು ನೀವು ಕಾಪಾಡಬೇಕು. ಅವರ ಇಬ್ಬರನ್ನ ಮಾತ್ರ ನೀವು ಸೇಫ್ ಆಗಿ ಕರ್ಕೊಂಡು ಹೋದ್ರೆ ಸಾಕು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ನಮ್ಮ ಟಾಮ್ ಕೇಳ್ಕೋಬೇಕಾದ್ರೆ ಇವಾಗ ಆಪೋಸಿಟ್ ಅಲ್ಲಿ ಮಾತಾಡುವ ಕ್ಯಾಪ್ಟನ್ಗೂ ಏನನ್ನ ಮಾಡೋದು ಅಂತ ಗೊತ್ತಿಲ್ಲ, ಸರಿ ಅಂತ ಹೇಳ್ಬಿಡ್ತಾರೆ. ಆದ್ರಿಂದ ನಮ್ಮ ಟಾಮ್ ಆ ಜಾಗಕ್ಕೆ ಹೋಗ್ಬೇಕಾಗಿರುವ ಡೈರೆಕ್ಷನ್ ಅನ್ನ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಿ ಇರ್ತಾರೆ. ನಂತರ ಸ್ವಲ್ಪ ಹೊತ್ತಲ್ಲಿ ಇವರು ಎಲ್ಲರೂ ಅಲ್ಲಿಂದ ಹೊರಡಬೇಕಾಗಿರುತ್ತೆ ಅಲ್ವಾ. ಯಾಕಂದ್ರೆ ಇವಾಗ ಸಮುದ್ರದಿಂದ ಹೋಗಿರುವ ನೀರು ಯಾವಾಗ ಬೇಕಾದ್ರೂ ಬರ್ಬೋದು. ವಿತಿನ್ 1 ವೀಕ್ ಅಲ್ಲಿ ಬಂದ್ಬಿಡುತ್ತೆ ರಿಟರ್ನ್. ಸೊ ಆ ಕ್ಯಾಪ್ಟನ್ ಹೇಳಿರುವ ಜಾಗಕ್ಕೆ ಅಲ್ಲಿಗೆ ಹೋಗಿ ತಲುಪೋದಕ್ಕೂ ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ. ಆದ್ರಿಂದ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊತಿರ್ತಾರೆ. ಇವರ ಹತ್ರ ಏನೆಲ್ಲ ಇರುತ್ತೋ ಎಲ್ಲವನ್ನು ತಗೊಂಡು ಇಟ್ಕೊತಿರ್ತಾರೆ. ಅದೇ ಸಮಯದಲ್ಲಿ ಹೊರಗಡೆ ಬಂದ ನಮ್ಮ ಟಾಮ್ ದೂರದಲ್ಲಿ ಯಾರೋ ಒಬ್ಬರು ನಡೆದು ಬರ್ತಾ ಇರೋದನ್ನ ಗಮನಿಸ್ತಾರೆ. ಯಾರು ಅಂತ ನೋಡಿದ್ರೆ ಒಬ್ಬ ವ್ಯಕ್ತಿ ಹಾಗೆ ಕುಂಟಿ ನಡೆದು ಬರ್ತಿರ್ತಾನೆ. ಜೊತೆಗೆ ಒಂದು ನಾಯಿಯನ್ನು ಕರೆದು ಬರ್ತಿರ್ತಾನೆ. ಹೇಗೋ ಜೀವ ತಪ್ಪಿಸ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ. ನಮ್ಮ ಬೆನ್ನು ಬಲೂನನ್ನ ಕಟ್ಟಿ ಬಿಟ್ಟಿದ್ದ ಅಲ್ವಾ ಆಕಾಶಕ್ಕೆ, ಅದನ್ನ ನೋಡಿ ಸಿಗ್ನಲ್ ಸಿಕ್ತು ಅಂತ ಇಲ್ಲಿಗೆ ಬಂದಿರ್ತಾನೆ ಈ ವ್ಯಕ್ತಿ. ಸೊ ಅವರನ್ನು ನೋಡಿದ ನಮ್ಮ ಟಾಮಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವರು ತುಂಬಾನೇ ಟಯರ್ಡ್ ಆಗಿ ಇರ್ತಾ ಇದ್ದಾರೆ ಅಂತ. ಪರವಾಗಿಲ್ಲ ಹೇಗೋ ಜೀವ ಉಳಿಸ್ಕೊಂಡು ಈ ಜಾಗಕ್ಕೆ ಬಂದಿದ್ದಾರಲ್ಲ ಅಂತ ಅವರಿಗೆ ಕುಡಿಯೋದಕ್ಕೆ ನೀರನ್ನು ಕೊಡ್ತಾನೆ ನಮ್ಮ ಟಾಮ್. ಅದನ್ನ ತಗೊಂಡು ಆ ವ್ಯಕ್ತಿನೂ ಕುಡಿತಾನೆ. ತುಂಬಾ ದೂರದಿಂದ ನಡೆದು ಬಂದಿರ್ತಾನೆ ಅನ್ಸುತ್ತೆ. ಸರಿ ಓಕೆ ನೀರನ್ನ ಕುಡಿದ್ಬಿಟ್ಟು ನಮ್ಮ ಟಾಮಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾನೆ ಅಂತ ನೋಡಿದ್ರೆ ನಮ್ಮ ಟಾಮ್ ಅವನ ತಲೆಗೆನೆ ಹೊಡೆದು ಅವನನ್ನ ಕೆಳಗಡೆ ತಳ್ಳಿ ಬಿಡ್ತಾರೆ. ಅಷ್ಟೇ ಟಾಮ್ ಶಾಕ್ ಆಗ್ಬಿಡ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಗಾಬರಿಯಾಗಿ ಆ ಜಾಗಕ್ಕೆ ಓಡಿ ಬರ್ಬೇಕಾದ್ರೆ ಅಷ್ಟರಲ್ಲಿ ಈ ವ್ಯಕ್ತಿ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಕೈಯಲ್ಲಿ ಒಂದು ಈಟಿ ರೀತಿ ಮಡಗಿರ್ತಾನೆ. ಅದನ್ನು ಯೂಸ್ ಮಾಡಿ ನಮ್ಮ ಟಾಮ್ ಅವನ ಹೊಟ್ಟೆಗೆನೆ ಚುಚ್ಚಿ ಅವನನ್ನು ಕ್ರೂರವಾಗಿ ಸಾಯಿಸಿ ಬಿಡ್ತಾನೆ. ಅಷ್ಟೇ ನಮ್ಮ ಹೀರೋಯಿನ್ ಇದನ್ನು ನೋಡಿ ಗಾಬರಿಯಾಗಿ ನಡ್ಗೋಗ್ತಿರ್ತಾಳೆ. ಟಾಮ್ ಅನ್ನ ಸಾಯಿಸಿದ ಆ ವ್ಯಕ್ತಿ ಇವಾಗ ನಮ್ಮ ಹೀರೋಯಿನ್ ಅನ್ನು ನೋಡಿ ಅವಳ ಕಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಗೊತ್ತಾಗೋಗುತ್ತೆ ಇದ್ರ ಮೇಲೆ ಟಾಮ್ ಅನ್ನ ಕಾಪಾಡೋಕೆ ಆಗಲ್ಲ ಅಂತ. ಆದ್ರಿಂದ ಮಕ್ಕಳನ್ನಾದ್ರೂ ಕಾಪಾಡ್ಕೋಬೇಕು ಅಂತ ಬೇಗ ಬೋಟಿಗೆ ಓಡಿ ಹೋಗ್ಬೇಕಾದ್ರೆ ಇದನ್ನ ನೋಡಿದ ಕಿಲ್ಲರ್ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಹತ್ರ ಇರುವ ಆ ಈಟಿಯನ್ನು ಯೂಸ್ ಮಾಡಿ ತೆಗೆದು ಬಿಸಾಕ್ಬೇಕಾದ್ರೆ ಸದ್ಯ ಅದು ನಮ್ಮ ಹೀರೋಯಿನ್ ಅನ್ನ ಚುಚ್ಚಿರಲ್ಲ, ಆದ್ರೆ ಲೈಟ್ ಆಗಿ ಅವಳ ಶೋಲ್ಡರ್ ಗೆ ಗೀಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಗಾಬರಿಯಾಗಿ ಆ ಬೋಟ್ ಒಳಗಡೆ ಬಂದು ಅವಳ ಮಕ್ಕಳ ಹತ್ರ ಸೇಫ್ ಆಗಿ ಇರಿ ಅಂತ ಹೇಳ್ಬೇಕಾದ್ರೆ ಅವರಿಬ್ಬರು ತುಂಬಾನೇ ಭಯ ಪಡ್ತಾರೆ, ಹೆದರಿ ಹೋಗ್ತಾರೆ. ಸೊ ನಮ್ಮ ಹೀರೋಯಿನ್ ಅವರಿಬ್ಬರ ಮಕ್ಕಳನ್ನು ಒಂದು ಲಾಕರ್ ಒಳಗಡೆ ಹಾಕಿ ಹೌಸ್ ಇಟ್ಬಿಟ್ಟು ಅವರ ಮಗಳ ಹತ್ರ ಒಂದು ಫ್ಲೇರ್ ಗನ್ ಅನ್ನ ಕೊಟ್ಟು ಲಾಸ್ಟ್ ಚಾನ್ಸ್ ಇದರಿಂದ ನೀನು ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅನ್ಬೇಕಾದ್ರೆ ಈ ಫ್ಲೇರ್ ಗನ್ ಅನ್ನು ಯೂಸ್ ಮಾಡು ಅಂತ ಹೇಳಿ ಅವ್ರಗಳನ್ನ ಅಲ್ಲಿ ಲಾಕ್ ಮಾಡಿ ಇಟ್ಬಿಟ್ಟು ಬೇಗ ಡೋರ್ ಅನ್ನು ಕ್ಲೋಸ್ ಮಾಡಿ ನಮ್ಮ ಹೀರೋಯಿನ್ ಬೋಟಿನ ಬೇಸ್ಮೆಂಟ್ ಅಲ್ಲಿ ಇರ್ತಾ ಇರುವ ಬಾತ್ರೂಮ್ ಒಳಗಡೆ ಹೋಗಿ ಹೌಸ್ಕೊತಾರೆ. ಆ ಕಿಲ್ಲರ್ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದ್ಬಿಡ್ತಾವನೆ. ಡಮ್ ಅಂತ ಹೊಡೆದು ಹೇಗೋ ಬೋಟಿನ ಡೋರ್ ಅನ್ನು ಓಪನ್ ಮಾಡಿ ಬಿಡ್ತಾವನೆ. ಒಳಗಡೆ ಬಂದವನು ಡೈರೆಕ್ಟ್ ಎಲ್ಲಿಗೆ ಬರ್ತಾನೆ ಅಂದ್ರೆ ಆ ಬೋಟ್ ಅಲ್ಲಿ ಒಂದು ಕಿಚನ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಫುಡ್ ಎಲ್ಲ ಇರ್ತಾ ಇದೆಯಾ ಅಂತ ಚೆಕ್ ಮಾಡಿ ನೋಡ್ತಾನೆ. ಸೊ ಆ ವ್ಯಕ್ತಿ ಫುಡ್ಡಿಗಾಗಿನೇ ಇವು ಎಲ್ಲವನ್ನು ಮಾಡಿರೋದು. ಆಮೇಲೆ ಕ್ಯಾನಿನ ಫುಡ್ಸ್ ಎಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ನಂತರ ನಮ್ಮ ಹೀರೋಯಿನ್ ಹುಡುಕಿ ಹಾಗೆ ಬೋಟ್ ಒಳಗಡೆ ಸುತ್ತಾಡ್ತಿರ್ತಾನೆ. ನಮ್ಮ ಹೀರೋಯಿನ್ ಕೈಯಲ್ಲಿ ಒಂದು ಚಾಕುವನ್ನು ಹಿಡ್ಕೊಂಡು ಆ ಕಿಲ್ಲರ್ ಗಾಗಿ ವೇಟ್ ಮಾಡ್ತಿರ್ತಾರೆ. ಅವನು ಕರೆಕ್ಟ್ ಆಗಿ ಆ ಡೋರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ನಮ್ಮ ಹೀರೋಯಿನ್ ಅನ್ನ ಕಾಣ್ತಾ ಇಲ್ಲ. ಏನು ಅಂತ ನೋಡಿದ್ರೆ ಆ ಶಿಪ್ ಅಲ್ಲಿ ಒಂದು ತೂತಿರುತ್ತೆ. ಅದರ ಮುಖಾಂತರ ನಮ್ಮ ಹೀರೋಯಿನ್ ಹೊರಗಡೆ ಜಂಪ್ ಮಾಡಿ ಬಿಟ್ಟಿರ್ತಾರೆ. ಆ ಕಿಲ್ಲರ್ ಹೊರಗಡೆ ಬಂದು ನೋಡ್ತಾನೆ. ಆದ್ರೆ ಸದ್ಯ ನಮ್ಮ ಹೀರೋಯಿನ್ ಅಲ್ಲೇನೆ ಹೌಸ್ಕೊಬಿಟ್ಟಿರ್ತಾಳೆ. ಆದ್ರೆ ಆ ಸಮಯದಲ್ಲಿ ಆ ಕಿಲ್ಲರ್ ಒಂದು ನಾಯಿಯನ್ನ ಕರ್ಕೊಂಡು ಬಂದಿರ್ತಾನೆ ಅಲ್ವಾ, ಅದು ಹೊರಗಡೆನೆ ಇದ್ದಿರುತ್ತೆ. ಅದು ನಮ್ಮ ಹೀರೋಯಿನ್ ಅನ್ನು ನೋಡ್ಬಿಟ್ಟು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಇದ್ರ ಮೇಲೆ ಬೇರೆ ದಾರಿ ಇಲ್ಲ ಅಂತ ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟು ಆ ನಾಯಿಗೆ ಚಾಕುನಿಂದ ಚುಚ್ಚಿ ಅದನ್ನ ಸಾಯಿಸ್ತಾಳೆ. ಸೊ ಈ ಸದನ ಕೇಳಿ ಕಿಲ್ಲರ್ ಹೊರಗಡೆ ಬಂದು ನೋಡ್ಬೇಕಾದ್ರೆ ಅವನ ನಾಯಿ ತುಂಬಾನೇ ಕ್ರೂರವಾಗಿ ಸತ್ತೋಗಿರುತ್ತೆ. ಅದೇ ಸಮಯದಲ್ಲಿ ಹಿಂದೆಯಿಂದ ನಮ್ಮ ಹೀರೋಯಿನ್ ಆ ಕಿಲ್ಲರ್ ಗೆ ಗೊತ್ತಾಗದೆ ಆ ಬೋಟಿನ ಮೇಲೆ ಹತ್ಕೋತಾಳೆ. ಆ ಕಿಲ್ಲರ್ ಎಕ್ಸ್ಪೆಕ್ಟ್ ಮಾಡದೇ ಇರುವ ಸಮಯದಲ್ಲಿ ಅವನ ಮೇಲೆ ಜಂಪ್ ಮಾಡಿ ಅವಳ ಹತ್ರ ಇರುವ ಚಾಕುವನ್ನು ಯೂಸ್ ಮಾಡಿ ಅವನಿಗೆ ಚುಚ್ಚಿ ಸಾಯಿಸ್ಬಿಡ್ಬೇಕು ಅಂತ ಅನ್ಕೋತಾಳೆ ನಮ್ಮ ಹೀರೋಯಿನ್. ಆದ್ರೆ ಜಸ್ಟ್ ಮಿಸ್ ಅಲ್ಲಿ ಅವನು ಹುಷಾರಾಗ್ಬಿಡ್ತಾನೆ.
ಅಷ್ಟೇ ನಮ್ಮ ಹೀರೋಯಿನ್ ಅನ್ನ ಹಿಡಿದು ಸರಿಯಾಗಿ ಹೊಡೆದು ಭೂತ ಬಿಡಿಸ್ತಾನೆ. ಅವಳ ತಲೆಗೇನೆ ಹೊಡೆದು ಅವಳನ್ನ ಕ್ರೂರವಾಗಿ ಅಟ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಲಾಕರ್ ಒಳಗಡೆ ಹೌಸ್ ಇರ್ತಾವಳೆ ನಮ್ಮ ಕೇಸಿ ದೊಡ್ಡ ಮಗಳು. ಅವಳ ತಾಯಿಗೆ ಹಾಕಿ ಆ ಕಿಲ್ಲರ್ ಭಯಂಕರವಾಗಿ ಹೊಡಿತಾ ಇರೋದನ್ನ ನೋಡಿದ ಹುಡುಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಇದೇನೇ ಲಾಸ್ಟ್ ಚಾನ್ಸ್, ಇದನ್ನ ಬಿಟ್ರೆ ಅಮ್ಮನನ್ನ ಕಾಪಾಡೋಕೆ ಆಗಲ್ಲ, ಈ ಗನ್ನನ್ನು ಯೂಸ್ ಮಾಡ್ಲೇಬೇಕು ಅಂತ ನಮ್ಮ ಹುಡುಗಿ ಆ ಫ್ಲೈರ್ ಗನ್ನನ್ನ ತಗೊಂಡು ಆ ಕಿಲ್ಲರ್ ಅವನ ಮುಖಕ್ಕೆ ಗೇಮ್ ಮಾಡಿ ಅವನ ಮುಖಕ್ಕೆ ಶೂಟ್ ಮಾಡ್ಬೇಕಾದ್ರೆ ಅವನು ಅದರಲ್ಲಿ ಗೇಟ್ ಆಗಿ ಹಾಗೆ ಸೈಡ್ ಗೆ ಹೋಗಿ ಬಿದ್ದೋಗ್ತಾನೆ. ಕರೆಕ್ಟ್ ಆಗಿ ಅವನ ಮುಖದಲ್ಲಿ ಬೆಂಕಿ ಕಚ್ಕೊಳ್ಳುತ್ತೆ. ಸೊ ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋಯಿನ್ ಅವರ ಇಬ್ಬರ ಮಕ್ಕಳನ್ನು ಅಲ್ಲಿಂದ ಹೊರಗಡೆ ತಂದು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಈ ಕಡೆ ಆ ಕಿಲ್ಲರ್ ಅನ್ನು ನೋಡ್ಬೇಕಾದ್ರೆ ಅವನಿಗೆ ಅಷ್ಟೇನು ದೊಡ್ಡದಾಗಿ ಏಟಾಗಿರೋ ರೀತಿ ಕಾಣ್ತಿಲ್ಲ. ಸೊ ಆ ಕಿಲ್ಲರ್ ನಮ್ಮ ಹೀರೋಯಿನ್ ಅನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅವನ ಮುಖಕ್ಕೇನೆ ಎತ್ತಿ ಒದ್ಬಿಟ್ಟು ನಮ್ಮ ಹೀರೋಯಿನ್ ಅವಳ ಮಕ್ಕಳನ್ನ ಕರ್ಕೊಂಡು ಆ ಬೋಟ್ ಅನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾವಳೆ. ಅವರು ತುಂಬಾ ಥಿಂಗ್ಸ್ ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಅವು ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡೆ ಹೊರಗಡೆ ಬಂದಿರ್ತಾರೆ. ಆ ಕಿಲ್ಲರ್ ಹತ್ರ ಯಾವುದೇ ಕಾರಣಕ್ಕೂ ಸಿಗೋಕೋಬಾರ್ದು ಅಂತ ಅಲ್ಲಿಂದ ಎದ್ದು ಬಿದ್ದು ಗಾಬರಿಯಾಗಿ ಓಡಿ ಹೋಗ್ತಿರ್ತಾರೆ. ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಈ ಕಡೆ ಬೋಟ್ ದೊಡ್ಡದಾಗಿ ಬ್ಲಾಸ್ಟ್ ಆಗಿ ನಾಶವಾಗುತ್ತೆ. ಆದ್ರೆ ಆ ಕಿಲ್ಲರ್ ಸೈಡ್ ಅಲ್ಲಿ ಜಂಪ್ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಟಾಮ್ ಅವನ ಡೆಡ್ ಬಾಡಿ ಇರುತ್ತೆ ಅಲ್ವಾ, ಅದನ್ನು ನೋಡಿ ಬೆನ್ ಮತ್ತೆ ಕ್ಯಾಸಿ ತುಂಬಾನೇ ಬೇಜಾರಾಗ್ತಿರ್ತಾರೆ. ಅವರ ತಂದೆಯನ್ನ ಬಾಡಿಯನ್ನ ತಬ್ಕೊಂಡು ಬಿದ್ದು ಅಳ್ತಿರ್ತಾರೆ ಮಕ್ಕಳು. ಅದೇ ರೀತಿ ನಮ್ಮ ಹೀರೋಯಿನ್ಗೂ ಎಷ್ಟು ಬೇಜಾರಾಗಬಾರ್ದು. ಸೊ ಸತ್ತೋಗಿದ್ದ ಅವರ ಹಸ್ಬೆಂಡ್ ಗೆ ಹಾಗೆ ಕಿಸ್ ಮಾಡಿ ತುಂಬಾನೇ ಅಳ್ತಿರ್ಬೇಕಾದ್ರೆ ಹಿಂದೆ ತಿರುಗಿ ನೋಡಿದ್ರೆ ಆ ಕಿಲ್ಲರ್ ಜೀವಂತವಾಗಿ ಬರ್ತಿರ್ತಾನೆ. ಅಷ್ಟೇ, ಇದ್ರ ಮೇಲೆ ಇದ್ರೆ ನಮಗೂ ಅಪಾಯವೇ, ಫಸ್ಟ್ ಇಲ್ಲಿಂದ ನಾವು ಹೋಗ್ಬೇಕು ಅಂತ ಎದ್ದು ಬಿದ್ದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಸೊ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇರುತ್ತೆ ಅಲ್ವಾ, ಅವುಗಳ ಮೇಲೆ ಹತ್ತಿ ಅಲ್ಲಿರುವ ಸಂದಿಗಳ ಒಳಗಡೆ ನುಗ್ಗಿ ಅಲ್ಲಿ ಇಲ್ಲಿ ಅಂತ ಹೌಸ್ಕೊಂಡು ಹೇಗೋ ಕಿಲ್ಲರ್ ಹತ್ರ ಇಂದ ತಪ್ಪಿಸ್ಕೊಂಡು ಒಂದು ಜಾಗಕ್ಕೆ ಬಂದು ಸೇರ್ತಾರೆ ಫ್ಯಾಮಿಲಿ. ಅಲ್ಲಿ ಸ್ವಲ್ಪ ನೀರಿರೋ ರೀತಿ ಕಾಣುತ್ತೆ. ಆ ನೀರನ್ನ ತಗೊಂಡು ಇವ್ರುಗಳು ಟೇಸ್ಟ್ ಮಾಡಿ ನೋಡ್ಬೇಕಾದ್ರೆ ಅದು ತುಂಬಾನೇ ಸಾಲ್ಟಿ ಆಗಿರುತ್ತೆ. ಆವಾಗ ಈ ಅಕ್ಕ ಹುಡುಗಿನೇ ಸ್ವಲ್ಪ ಅವಳ ಕೈಯಲ್ಲಿ ಬಾಟಲ್ ಅಲ್ಲಿ ನೀರನ್ನ ಮಡಗಿರ್ತಾಳೆ. ಅದನ್ನ ತಮ್ಮ ಹುಡುಗನಿಗೆ ತೋರಿಸಿ ನಿನಗೆ ಕುಡಿಯೋದಕ್ಕೆ ನೀರು ಬೇಕಾ ಅಂತ ಕೇಳ್ಬೇಕಾದ್ರೆ ಹುಡುಗ ಇಲ್ಲ ಬೇಡ ಅಂತ ಹೇಳ್ಬಿಡ್ತಾನೆ. ನಂತರ ಹುಡುಗ ತುಂಬಾನೇ ಅವರ ತಂದೆಯ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡಿ ಅಳ್ತಿರ್ತಾನೆ. ಯಾಕೆಂದ್ರೆ ಆ ಹುಡುಗ ತಾನೇ ಬಲೂನ್ ಅನ್ನ ಕಟ್ಟಿ ಆಕಾಶಕ್ಕೆ ಹಾರೋ ರೀತಿ ಮಾಡಿದ್ದು. ಸೊ ಅದರ ಮುಖಾಂತರವೇ ಆ ಕಿಲ್ಲರ್ ನಾವು ಇದ್ದಿದ್ದ ಜಾಗವನ್ನು ಕಂಡುಹಿಡಿದು ಬಂದಿದ್ದು. ಸೊ ನಾನೇನೆ ನನ್ನ ತಂದೆಯವರ ಸಾವಿಗೆ ಕಾರಣ ಅಂತ ತುಂಬಾನೇ ಫೀಲ್ ಮಾಡಿ ಬೇಜಾರಾಗಿ ಅಳ್ತಿರ್ತಾನೆ ಹುಡುಗ. ಅಕ್ಕ ಹುಡುಗಿ ಕೂಡ ತಮ್ಮನ ಮೇಲೇನೆ ಎತ್ತಾಗ್ತಿರ್ತಾಳೆ, ಅವನಿಗೆ ಬೈತಿರ್ತಾಳೆ. ಆವಾಗ ನಮ್ಮ ಹೀರೋಯಿನೇ, ಇಲ್ಲ ಮಗ, ನಿನ್ನ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಡ, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವ ದಾರಿಯನ್ನೇ ಫಸ್ಟ್ ನೋಡ್ಬೇಕು ಅಂತ ಹುಡುಗನಿಗೆ ಮೋಟಿವೇಶನ್ ಸ್ಪೀಚ್ ಅನ್ನು ಕೊಟ್ಟು ಅವನಿಗೆ ಧೈರ್ಯ ತುಂಬಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇವ್ರುಗಳು ಹೊರಡಬೇಕಾದ್ರೆ ಅದೇ ಸಮಯದಲ್ಲಿ ಆ ಕಿಲ್ಲರ್ ಕೂಡ ಇವ್ರುಗಳನ್ನ ಫಾಲೋ ಮಾಡಿ ಅವರು ಹೋಗ್ತಾ ಇರುವ ಡೈರೆಕ್ಷನ್ ಕಡೆಗೇನೆ ಬರ್ತಿರ್ತಾನೆ. ಸೊ ಇದನ್ನು ನೋಟ್ ಮಾಡಿದ ನಮ್ಮ ಹೀರೋಯಿನ್ ಮತ್ತೆ ಆ ಕಿಲ್ಲರ್ ಕೈಗೆ ಮಾತ್ರ ಯಾವುದೇ ಕಾರಣಕ್ಕೂ ಸಿಗೋಕೋಬಾರ್ದು ಅಂತ ಮಕ್ಕಳಿಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಯಾವ ದಾರಿಯಲ್ಲಿ ಯಾವುದನ್ನ ಫೇಸ್ ಮಾಡಿ ಇವ್ರುಗಳು ಓಡಿ ಹೋಗ್ತಿರ್ತಾರೆ ಅಂದ್ರೆ ಆ ಕ್ಯಾಪ್ಟನ್ ಒಂದು ಜಾಗವನ್ನ ಹೇಳಿರ್ತಾರೆ ಅಲ್ವಾ, ಆ ಕಡೆನೆ ಇವ್ರುಗಳು ಓಡಿ ಹೋಗ್ತಿರ್ತಾರೆ. ಆ ರೀತಿ ಇವ್ರುಗಳು ಓಡಿ ಹೋಗ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ಏನೆಲ್ಲ ನಡೀತಿದೆ, ಅದು ಹೇಗಿದ್ದಿರಬಹುದು ಕೆಳಗಡೆ ಅನ್ನೋದನ್ನ ತೋರಿಸ್ತಾರೆ. ಹೇಗೆ ಮನುಷ್ಯರು ಪ್ಲಾಸ್ಟಿಕ್ಸ್ ನೆಲ್ಲ ಯೂಸ್ ಮಾಡಿರ್ತಾರೆ, ಆ ವೇಸ್ಟೇಜಸ್ ಪೂರ್ತಿ ಇಲ್ಲೇನೆ ಇರ್ತಾ ಇರೋದು. ಅದು ಮಾತ್ರ ಇಲ್ಲ, ಆ ರೀತಿ ಇವ್ರುಗಳು ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಶಾರ್ಕ್ ಎಲ್ಲ ಸತ್ತು ಬಿದ್ದಿರುತ್ತೆ. ಅದನ್ನ ಹಿಡಿದು ಈ ತಮ್ಮ ಹುಡುಗ ರಿಸರ್ಚ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಕಿಲ್ಲರ್ ಎಲ್ಲಿ ಇವ್ರುಗಳನ್ನ ಹುಡುಕಿ ಬಂದು ಇವರನ್ನ ಹಿಡಿದು ಬಿಟ್ರೆ, ಆದ್ರಿಂದ ನಮ್ಮ ಹೀರೋಯಿನ್ ಬನ್ನಿ ಹೊರಡೋಣ, ಇಲ್ಲಿ ನಾವು ಇರ್ಲೇಬಾರ್ದು, ಆ ಕಿಲ್ಲರ್ ಕೈಗೆ ನಾವು ಸಿಗಾಕೊಂಡ್ರೆ ಅಷ್ಟೇ ನಮ್ಮ ಕಥೆನೇ ಮುಗ್ದೋಗುತ್ತೆ ಅಂತ ಹೇಳಿ ಮಕ್ಕಳನ್ನ ಫೋರ್ಸ್ ಮಾಡಿ ಗೆಳೆದು ಸ್ಪೀಡ್ ಆಗಿ ಹೋಗ್ತಿರ್ತಾರೆ. ಯಾಕೆಂದ್ರೆ ಆ ಕಿಲ್ಲರ್ ಕೈಗೆ ಇವರು ಸಿಗೋಕೋಬಿಟ್ರೆ ಇವರ ಹತ್ರ ಇರುವ ಫುಡ್ ಅನ್ನು ತಗೋಬಿಟ್ಟು ಇವರನ್ನು ಕುಂದಾಕ್ ಬಿಡ್ತಾನೆ ಅಲ್ವಾ, ಆದ್ರಿಂದ ಬೇಗ ಓಡಿ ಹೋಗ್ತಿರ್ತಾರೆ. ಆ ಜಾಗದಲ್ಲಿ ತುಂಬಾನೇ ಬೇರಲ್ಸ್ ಎಲ್ಲ ಬಿದ್ದಿರುತ್ತೆ. ಅವು ಎಲ್ಲವನ್ನು ಕ್ರಾಸ್ ಮಾಡಿ ತುಂಬಾ ದೂರ ಟ್ರಾವೆಲ್ ಮಾಡಿ ಒಂದು ಜಾಗಕ್ಕೆ ಬಂದು ಸೇರ್ತಾರೆ. ಆದ್ರೆ ಇಷ್ಟು ದೂರ ಇವ್ರುಗಳು ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ತಮ್ಮ ಹುಡುಗನಿಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇರುತ್ತೆ. ಯಾಕೆಂದ್ರೆ ಆ ಹುಡುಗನಿ ತುಂಬಾ ಹೊತ್ತಿಂದ ನೀರನ್ನು ಕುಡ್ದಿರಲ್ಲ ಅಲ್ವಾ. ಸೊ ಅಕ್ಕ ಹುಡುಗಿ ಅವಳ ಹತ್ರ ಇರುವ ಲಾಸ್ಟ್ ವಾಟರ್ ಅನ್ನ ತಮ್ಮ ಹುಡುಗನಿಗೆ ಕೊಡ್ಬೇಕಾದ್ರೆ ಆ ಹುಡುಗನು ಕುಡಿತಾನೆ. ಆವಾಗ ಈ ಅಕ್ಕ ಹುಡುಗಿಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀವ, ಜೀವಂತವಾಗಿ ಇರ್ತೀವ ಅಂತ ಅವಳ ಒಳಗಡೆ ಅವಳಿಗೇನೆ ಡೌಟ್ ಬಂದ್ಬಿಡುತ್ತೆ. ಅವಳಿಗೆ ಒಂದು ಚೂರು ನಂಬಿಕೆನೇ ಇರ್ತಾ ಇಲ್ಲ. ಆವಾಗ ನಮ್ಮ ಹೀರೋಯಿನ್ ಆ ಹುಡುಗಿಗೆ ತುಂಬಾನೇ ಮೋಟಿವೇಶನ್ ಸ್ಪೀಚ್ ಅನ್ನ ಕೊಟ್ಟು ಅವೆಲ್ಲ ಏನು ಆಗಲ್ಲ, ನಾವು ಖಂಡಿತ ಇಲ್ಲಿಂದ ಜೀವಂತವಾಗಿ ತಪ್ಪಿಸ್ಕೊತೀವಿ ಅಂತ ಹೇಳಿ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಮತ್ತೆ ಅವರ ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ. ಆ ರೀತಿ ಇವ್ರುಗಳು ನಡೆದು ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಪ್ಲೇನ್ ಇರೋದನ್ನ ನೋಡ್ತಾರೆ. ಸೊ ತುಂಬಾ ವರ್ಷಗಳ ಹಿಂದೆ ಸಮುದ್ರ ನೀರಿಗೆ ಬಿದ್ದು ಮುಳುಗೋಗಿದೆ ಅನ್ಸುತ್ತೆ. ಈ ಪ್ಲೇನ್ ತುಂಬಾನೇ ತುಕ್ಕು ಹಿಡಿದು ಕೆಡ್ದಾಗಿರುತ್ತೆ. ಆದ್ರೂ ಇವ್ರುಗಳಿಗೆ ಬೇರೆ ದಾರಿ ಇಲ್ಲ, ಇವತ್ತಿನ ರಾತ್ರಿ ಇಲ್ಲೇನೆ ಇವ್ರುಗಳು ಸ್ಟೇ ಆಗ್ಬೇಕಾಗಿರುತ್ತೆ. ಆದ್ರಿಂದ ಆ ಜಾಗದಲ್ಲಿ ಇವ್ರುಗಳಿಗೆಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ತಗೋತಾರೆ. ಆವಾಗ ನಮ್ಮ ಹೀರೋಯಿನ್ ಅವರ ಫ್ಯಾಮಿಲಿ ಫೋಟೋವನ್ನ ತಗೊಂಡು ನೋಡಿ ಟಾಮ್ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಿರ್ತಾರೆ. ಸೊ ಟಾಮ್ ನಮ್ಮ ಹೀರೋಯಿನ್ ಇಬ್ಬರು ಲವ್ ಮಾಡಿನೇ ಮದುವೆ ಆಗಿರ್ತಾರೆ. ಅದ್ರಲ್ಲೂ ನಮ್ಮ ಹೀರೋಯಿನ್ ಒಬ್ಬರು ಡಾಕ್ಟರ್ ಆಗಿದ್ದಿರ್ತಾರೆ. ಆವಾಗ ನಮ್ಮ ಹೀರೋ ಸ್ವಿಮ್ಮಿಂಗ್ ಮಾಡೋದಕ್ಕಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಗೆ ಡೈವ್ ಅನ್ನ ಮಾಡ್ಬೇಕಾದ್ರೆ ಅವನ ಕೈಗೆ ಏಟಾಗ್ಬಿಟ್ಟಿರುತ್ತೆ. ಸೊ ಎಮರ್ಜೆನ್ಸಿ
ಎಮರ್ಜೆನ್ಸಿಯಾಗಿ ನಮ್ಮ ಹೀರೋಯಿನ್ ಕೆಲಸ ಮಾಡ್ತಾ ಇದ್ದ ಹಾಸ್ಪಿಟಲ್ಗೆನೆ ನಮ್ಮ ಟಾಮ್ ಅನ್ನ ಪೇಷಂಟ್ ಆಗಿ ತಗೊಂಡು ಬಂದು ಬಿಡ್ಬೇಕಾದ್ರೆ ಹಾಗೆ ಇಬ್ಬರಿಗೂ ಪರಿಚಯ ಆಗಿ ಅದು ಲವ್ ಆಗಿ ನಂತರ ಮದುವೆ ಆದವರೇ ಈ ಕಪಲ್ಸ್. ಆದ್ರಿಂದ ಟಾಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡಿ ಬೇಜಾರಾಗಿ ಅಳ್ತಿರ್ತಾಳೆ ನಮ್ಮ ಹೀರೋಯಿನ್. ಅದೇ ರೀತಿ ಈ ಕಡೆ ಮಕ್ಕಳು ಕೂಡ ಅವರ ತಂದೆ ಬಗ್ಗೆ ಯೋಚನೆ ಮಾಡಿ ಅಳ್ತಿರ್ತಾರೆ. ಹಾಗೆ ಟೈಮ್ ಕಳೀತಾ ಇರುತ್ತೆ. ಎಲ್ಲರಿಗೂ ಟಯರ್ಡ್ ಆಗಿರೋದ್ರಿಂದ ಹಾಗೆ ಆ ಜಾಗದಲ್ಲಿ ಮಲಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಾಗ ಮಧ್ಯರಾತ್ರಿಯಲ್ಲಿ ಆ ಕೇಸಿ ಹುಡುಗಿಗೆ ಮಾತ್ರ ಏನೋ ಒಂದು ಸದ್ದಾಗ್ತಾ ಇರೋ ರೀತಿ ಕಿವಿಗೆ ಕೇಳಿಸ್ತಿರುತ್ತೆ. ಸೊ ಎಚ್ಚರೆ ಆಗಿದ್ದ ಹುಡುಗಿ ಅವಳು ಮಾತ್ರ ಹೊರಗಡೆ ಬಂದು ಯಾರಾದ್ರೂ ಈ ಜಾಗಕ್ಕೆ ಬರ್ತಾ ಇದ್ದಾರಾ ಅನ್ನೋದನ್ನ ಸುತ್ತಮುತ್ತ ನೋಡಿ ವಾಚ್ ಮಾಡ್ತಿರ್ತಾಳೆ. ಆವಾಗ ಆ ಸಮಯದಲ್ಲಿ ಹಿಂದೆಯಿಂದ ಕಿಲ್ಲರ್ ಇದಾನಲ್ಲ ಅವನ ಆ ಜಾಗಕ್ಕೆ ಬಂದ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅವನು ನಮ್ಮ ಅಕ್ಕ ಹುಡುಗಿ ಕೇಸಿಯನ್ನ ಹಾಗೆ ಹಿಡಿಯೋಣ ಅಂತ ಹತ್ರ ಬರ್ತಾವನೆ. ಆದ್ರೆ ಇವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇದು ಆ ಕಿಲ್ಲರ್ ಅನ್ನ ಹಿಡಿಯೋದಕ್ಕಾಗಿ ಮಾಡಿರುವ ಸೆಟಪ್ ಅಂತ. ಆ ಕಿಲ್ಲರ್ ನಮ್ಮ ಕೇಸಿ ಹುಡುಗಿಯನ್ನ ಅಟ್ಯಾಕ್ ಮಾಡೋಣ ಅಂತ ಹತ್ರ ಬರ್ಬೇಕಾದ್ರೆ ಆ ಹುಡುಗಿ ಜರುಗ್ ಬಿಡ್ತಾವಳೆ. ಅದೇ ಸಮಯದಲ್ಲಿ ಹಿಂದೆಯಿಂದ ಬಂದ ನಮ್ಮ ಹೀರೋಯಿನ್ ಅವಳ ಹತ್ರ ಇರುವ ಚಾಕುವನ್ನು ಯೂಸ್ ಮಾಡಿ ಆ ಕಿಲ್ಲರ್ ಅನ್ನ ಭಯಂಕರ ಕ್ರೂರವಾಗಿ ಚುಚ್ಚಿ ಸಾಯಿಸ್ತಾಳೆ. ಹೇಗೋ ಆ ಕಿಲ್ಲರ್ ಅವನ ಕತೆ ಮುಗಿಯುತ್ತೆ. ಸೊ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಎಲ್ಲರಿಗೂ ಎಚ್ಚರೆಯಾಗಿ ಹಾಗೆ ನಿಧಾನಕ್ಕೆ ಹೊರಗಡೆ ಬರ್ತಾರೆ. ಸದ್ಯ ನಿನ್ನೆ ನಮಗೆ ತೊಂದರೆ ಕೊಡ್ತಾ ಇದ್ದವನ ಕಥೆಯನ್ನ ನಾವು ಮುಗಿಸ್ಬಿಟ್ವಿ ಅಂತ ಅವನ ಡೆಡ್ ಬಾಡಿಯನ್ನ ನೋಡೋಣ ಅಂತ ಬಂದ್ರೆ ಅದು ಎಲ್ಲವೇ ಹಾಗೆ ಪೀಸ್ ಆಗಿ ಚಿಲ್ಲಾಪಿಲಿ ಆಗೋಗಿರುತ್ತೆ. ಇದನ್ನು ನೋಡಿದ ಇವರು ತುಂಬಾನೇ ಗಾಬರಿ ಆಗ್ತಾರೆ. ಹಾಗಾದ್ರೆ ನಮಗೆ ಯಾವುದೋ ದೊಡ್ಡ ಅಪಾಯ ಕಾದಿದೆ ಅಂತ ಅರ್ಥ. ಅವನ ಡೆಡ್ ಬಾಡಿಯನ್ನ ಏನೋ ಒಂದು ವಿಷಯವೇ ಈ ರೀತಿ ಮಾಡಿ ಹಾಕಿರ್ಬೇಕು. ಸೊ ನಾವು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅವ್ರಗಳ ಥಿಂಗ್ಸ್ ಅನ್ನೆಲ್ಲ ತಗೊಂಡು ಬೇಗ ಅಲ್ಲಿಂದ ಹೊರಡ್ತಾರೆ ಫ್ಯಾಮಿಲಿ. ಆ ರೀತಿ ಹೋಗ್ಬೇಕಾದ್ರೆ ಕೇಸಿ ಮತ್ತೆ ನಮ್ಮ ಹೀರೋಯಿನ್ ಹಾಗೆ ಮ್ಯಾಪ್ ಅನ್ನು ನೋಡಿ ಹೋಗ್ತಿರ್ಬೇಕಾದ್ರೆ ಈ ತಮ್ಮ ಹುಡುಗ ಸಪರೇಟ್ ಆಗ್ತಾನೆ. ಆವಾಗ ಅವನಿಗೆ ಭಯಂಕರವಾಗಿ ಬಾಯಾರಿಕೆ ಆಗ್ತಿರುತ್ತೆ. ಸೊ ಹುಡುಗ ಆಲ್ರೆಡಿ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿರ್ತಾನೆ. ಆ ರೀತಿ ಅವನು ನಡೆದು ಬರ್ತಿರ್ಬೇಕಾದ್ರೆ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾನೇ ಕೊಳಕು ನೀರು ವಷ್ಟು ನೀರು ಇರುತ್ತೆ. ಸಮುದ್ರದ ನೀರೇ ಸ್ವಲ್ಪ ನೀರು ಹಾಳೋಗಿರುತ್ತೆ. ಅದನ್ನು ನೋಡಿದ ತಕ್ಷಣವೇ ಈ ಹುಡುಗನಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬೇಗ ಓಡಿ ಬಂದು ಆ ಕೊಳಕು ನೀರನ್ನು ಕುಡಿಯೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಬಂದು ಅವನನ್ನ ತಡೆಯೋಷ್ಟರಲ್ಲಿ ಸ್ವಲ್ಪ ನೀರನ್ನು ಕುಡಿದು ಬಿಟ್ಟಿರ್ತಾನೆ ಹುಡುಗ. ಆದ್ದರಿಂದಾನೇ ಆ ಹುಡುಗನಿಗೆ ಸ್ವಲ್ಪ ಹುಷಾರ್ ತಪ್ಪೋದಕ್ಕೆ ಶುರು ಆಗುತ್ತೆ. ಸೊ ಪಕ್ಕದಲ್ಲಿ ಆ ಜಾಗದಲ್ಲಿ ಸ್ಟೇ ಆಗೋದಕ್ಕೆ ಏನಾದ್ರೂ ಇದೆಯಾ ಅಂತ ಇವ್ರುಗಳು ಹುಡುಕಿ ನೋಡ್ಬೇಕಾದ್ರೆ ಯಾವುದೇ ರೀತಿಯ ಜಾಗವೂ ಇರ್ತಾ ಇಲ್ಲ. ಆದ್ರಿಂದ ಆ ಜಾಗದಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಚೇರ್ಸ್ ಎಲ್ಲ ಇರುತ್ತೆ. ಅದನ್ನ ತಗೊಂಡು ಬಂದು ಅದನ್ನ ಒಂದು ರೂಮ್ ರೀತಿ ಸೆಟಪ್ ಮಾಡಿ ಅದ್ರ ಒಳಗಡೆ ಸ್ಟೇ ಆಗ್ತಾರೆ. ನಮ್ಮ ಹೀರೋಯಿನ್ ಆಲ್ರೆಡಿ ಒಬ್ಬರು ಡಾಕ್ಟರ್ ಅಲ್ವಾ. ಸೊ ಮಗನಿಗೆ ಇಂಜೆಕ್ಷನ್ ಎಲ್ಲ ಹಾಕಿ ಕೊಡ್ತಾರೆ. ಫಸ್ಟ್ ಏಡ್ ಅನ್ನ ಮಾಡ್ತಾರೆ. ನಂತರ ಹಾಗೆ ಎಲ್ಲರೂ ಆ ಜಾಗದಲ್ಲಿ ಮಲ್ಗಿ ರೆಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಏನೋ ಒಂದು ರೀತಿಯ ಸದ್ದಾಗುತ್ತೆ. ಸೊ ನಮ್ಮ ಹೀರೋಯಿನ್ ಗೆದ್ದು ಹೊರಗಡೆ ಬಂದು ನೋಡ್ತಾರೆ. ಯಾರದು ಏನೋ ಅದು ಅಂತ ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ದೊಡ್ಡ ಶಾಕ್. ಬೇಗ ಅವಳ ಮಕ್ಕಳನ್ನ ಗೆಬ್ಬಿಸಿ ಆ ಜಾಗವನ್ನ ಬಿಟ್ಟು ಅವ್ರಗಳನ್ನ ಕರ್ಕೊಂಡು ಬೇಗ ಓಡಿ ಹೋಗ್ತಾರೆ. ಅಂತದ್ದು ಏನು ಇವ್ರುಗಳನ್ನ ಚೇಸ್ ಮಾಡಿ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಎದ್ದು ಬಿದ್ದು ಓಡಿ ಹೋಗ್ತಿರ್ತಾರೆ. ದೂರದಲ್ಲಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಶಿಪ್ ದಬಕೊಂಡಿರುತ್ತೆ. ಅದರಲ್ಲಿ ಇದ್ದಿದ್ದ ಕಂಟೈನರ್ಸ್ ಎಲ್ಲ ಕೆಳಗಡೆ ಬಿದ್ದೋಗಿರುತ್ತೆ. ಅದು ಮಾತ್ರ ಇಲ್ಲ, ಅದರ ಪಕ್ಕದಲ್ಲಿ ಸ್ವಲ್ಪ ಜನರೆಲ್ಲ ಇರ್ತಾರೆ. ಸೊ ಅವ್ರುಗಳನ್ನ ನೋಡಿದ ತಕ್ಷಣ ನಮ್ಮ ಹುಡುಗರು ಮತ್ತೆ ಇನ್ನ ಸ್ಪೀಡ್ ಆಗಿ ಓಡಿ ಹೋಗ್ತಿರ್ತಾರೆ. ಏನದು ಇವ್ರುಗಳನ್ನ ಆ ಮಟ್ಟಿಗೆ ಚೇಸ್ ಮಾಡಿ ಬರ್ತಾ ಇರೋದು ಅಂತ ನೋಡಿದ್ರೆ ಸಮುದ್ರದಲ್ಲಿ ದೊಡ್ಡ ಕ್ರಾಬ್ಸ್ ಎಲ್ಲ ಇರುತ್ತೆ ಅಲ್ವಾ, ನಲ್ಲಿ, ಅವು ಎಲ್ಲವೇ ಇವ್ರುಗಳನ್ನ ಚೇಸ್ ಮಾಡಿದೆ. ಆದ್ರಿಂದಾನೇ ಇವ್ರುಗಳು ಎದ್ದು ಬಿದ್ದು ಗಾಬರಿಯಾಗಿ ಓಡಿ ಬಂದಿರೋದು. ನಾವು ಬರ್ತಾ ಇದೀವಿ, ಡೋರ್ ಅನ್ನು ಕ್ಲೋಸ್ ಮಾಡ್ಬಿಡ್ಬೇಡಿ ಅಂತ ಹೇಳಿ ನಮ್ಮ ಹೀರೋಯಿನ್ ಕಿರ್ಚಿ ಓಡಿ ಬರ್ತಿರ್ಬೇಕಾದ್ರೇನೆ ಅಲ್ಲಿದ್ದವರು ಒಂದು ಕಂಟೈನರ್ ಒಳಗಡೆ ಹೋಗಿ ಕಂಟೈನರ್ ಡೋರ್ ಅನ್ನು ಲಾಕ್ ಮಾಡ್ಕೊತಾರೆ. ನಮ್ಮ ಹೀರೋಯಿನ್ ಮತ್ತೆ ಹುಡುಗರು ತುಂಬಾ ಜೋರಾಗಿ ಡೋರ್ ಅನ್ನು ಬಡ್ಕೋತಿರ್ತಾರೆ. ಪ್ಲೀಸ್ ನಮ್ಮನ್ನು ಒಳಗಡೆ ಸೇರಿಸ್ಕೊಳ್ಳಿ, ದಯವಿಟ್ಟು ಡೋರ್ ಅನ್ನು ಓಪನ್ ಮಾಡಿ ನಾವು ಒಳಗಡೆ ಬಂದ್ಬಿಡ್ತೀವಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಆದ್ರೆ ಒಳಗಡೆ ಇರ್ತಾ ಇರೋರು ಡೋರ್ ಅನ್ನು ಓಪನ್ ಮಾಡೋ ರೀತಿ ಕಾಣ್ತಿಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾರೆ ಅಂದ್ರೆ ಅಕ್ಕ ಹುಡುಗಿ ಮತ್ತೆ ತಮ್ಮ ಹುಡುಗನನ್ನ ಆ ಕಂಟೈನರ್ ಮೇಲೆನೆ ಹತ್ತಿಸಿ ಕೊಟ್ಬಿಟ್ಟು ಇವರುವೆ ಆ ಕಂಟೈನರ್ ಮೇಲೆ ಹತ್ಕೊಳ್ಳೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಕ್ರಾಬ್ಸ್ ಆ ಜಾಗಕ್ಕೆ ಬಂದು ನಮ್ಮ ಹೀರೋಯಿನ್ ಅವಳ ಕಾಲಿಗೆ ಏಟ್ ಮಾಡ್ಬಿಡುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಹೇಗೋ ಕಷ್ಟಪಟ್ಟು ಆ ಕಂಟೈನರ್ ಮೇಲ್ಗಡೆ ಹೋಗ್ಬಿಡ್ತಾರೆ. ಆದ್ರೆ ಆ ಕಂಟೈನರ್ ಒಳಗಡೆ ಹೋಗಿ ಆ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡ್ರಲ್ವಾ, ಅವ್ರಗಳಿಗೆ ಏನಾಯ್ತು ಅಂತ ನೋಡಿದ್ರೆ ಆ ಕಂಟೈನರ್ ಅಲ್ಲಿ ಚಿಕ್ಕದಾಗಿ ಒಂದು ತೂತು ಇದ್ದಿದೆ. ಆ ತೂತಿನ ಒಳಗಡೆ ನಲ್ಲಿ ಎಲ್ಲ ಒಳಗಡೆ ಹೋಗಿ ಅವ್ರಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಒಳಗಡೆ ಇದ್ದವ್ರಿಗೆ ಎಲ್ಲರೂ ಗನ್ನನ್ನು ಯೂಸ್ ಮಾಡಿ ನಲ್ಲಿಗಳನ್ನ ಶೂಟ್ ಮಾಡ್ತಾರೆ. ಆದ್ರೂ ಇವ್ರಗಳ ಕೈಯಲ್ಲಿ ಏನನ್ನ ಮಾಡೋಕೆ ಆಗುತ್ತೆ, ಇವರು ಒಂದನ್ನ ಕೊಂದ್ರೆ ಅದ್ರ ಒಳಗಡೆ ಸಾವಿರಾರು ಕ್ರಾಬ್ಸ್ ಬರ್ತಾ ಇದೆ. ಅಷ್ಟೇ ಆ ಕಂಟೈನರ್ ಒಳಗಡೆ ಇರ್ತಾ ಇದ್ದ ಎಲ್ಲರ ಕಥೆಯನ್ನು ಮುಗಿಸುತ್ತೆ. ಬೇಟೆ ಆಡಿ ಬಿಡ್ತವೆ ಕ್ರಾಬ್ಸ್. ಸೊ ಇವಾಗ ಕಂಟೈನರ್ ಮೇಲೆ ಇರ್ತಾ ಇರುವ ನಮ್ಮ ಹೀರೋಯಿನ್ಗೆ ಕಾಲಿಗೆ ಬೇರೆ ಏಟಾಗಿದೆ ಅಲ್ವಾ, ಆದ್ರಿಂದ ಆ ಜಾಗದಲ್ಲಿ ಹಾಗೆ ಅನ್ಕಾನ್ಶಿಯಸ್ ಆಗಿ ಮಲಗ್ಬಿಡ್ತಾರೆ. ಇಲ್ಲಿ ಕ್ರಾಬ್ಸ್ ಅಲ್ಲಿ ಕಂಟೈನರ್ ಒಳಗಡೆ ಇದ್ದ ಎಲ್ಲರನ್ನು ಬೇಟೆ ಆಡಿಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟಿದಾವೆ ಅನ್ಸುತ್ತೆ. ಸೊ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ ಕಣ್ಬಿಟ್ಟು ಎಚ್ಚರೆ ಆಗ್ತಾರೆ. ಕಣ್ಬಿಟ್ಟು ಎಚ್ಚರೆಯಾಗಿ ನೋಡಿದ್ರೆ ಅವರ ಇಬ್ಬರ ಮಕ್ಕಳನ್ನು ಕಾಣ್ತಾ ಇಲ್ಲ. ಅಷ್ಟೇ ತುಂಬಾನೇ ಟೆನ್ಷನ್ ಆಗಿ ಅವರ ಇಬ್ಬರ ಮಕ್ಕಳ ಹೆಸರನ್ನು ಹೇಳಿ ಕರೆದು ಕೂಗಿ ನೋಡ್ಬೇಕಾದ್ರೆ ಇಬ್ಬರು ಮಕ್ಕಳು ಕೆಳಗಡೆನೆ ಇರ್ತಾರೆ. ಅವ್ರಗಳಿಗೆ ಬೇಕಾಗಿರುವ ಫುಡ್ಸ್, ನೀರು ಎಲ್ಲವೇ ಸಿಗುತ್ತೆ. ಇವಾಗ ಎಲ್ಲ
ಎಲ್ಲವೇ ಆ ಕಂಟೈನರ್ ಗಳಲ್ಲಿ ಇದ್ದಿದೆ, ಅವು ಎಲ್ಲವನ್ನು ಕಲೆಕ್ಟ್ ಮಾಡ್ಕೋತಾರೆ. ಇವಾಗ್ಲೇನೆ ನಮ್ಮ ಫ್ಯಾಮಿಲಿಗೆ ನೆಮ್ಮದಿನೇ ಆಗುತ್ತೆ. ಅದು ಮಾತ್ರ ಇಲ್ಲ, ಆ ಕಂಟೈನರ್ ಅಲ್ಲಿ ಇದ್ದವ್ರು ಗನ್ನನ್ನೆಲ್ಲ ಇಟ್ಕೊಂಡಿದ್ರಲ್ವಾ, ಅವನು ತಗೊಂಡು ಮತ್ತೆ ಅವರ ಪಾಕೆಟ್ ಅಲ್ಲಿ ಏನನ್ನಾದ್ರೂ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವರ ಪಾಕೆಟ್ ಅಲ್ಲಿ ಒಂದು ಸ್ಯಾಟಲೈಟ್ ಫೋನ್ ಅನ್ನು ಮಡಗಿರ್ತಾರೆ. ಸೊ ಅದನ್ನ ತಗೊಂಡು ನಮ್ಮ ಹೀರೋಯಿನ್ ಅದನ್ನ ಯೂಸ್ ಮಾಡಿ ಆ ಶಿಪ್ಪಿನ ಕ್ಯಾಪ್ಟನ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸದ್ಯ ಹೇಗೋ ಆ ಕ್ಯಾಪ್ಟನ್ಗೂ ಕನೆಕ್ಟ್ ಆಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಈ ರೀತಿ ತುಂಬಾ ಕ್ರಾಬ್ಸ್ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬಂತು, ಅವುಗಳ ಹತ್ರ ಇಂದ ನಾವು ತಪ್ಪಿಸ್ಕೋಬೇಕಾದ್ರೆ ನಮ್ಮ ಹತ್ರ ಇದ್ದ ಮ್ಯಾಪ್ ಅನ್ನ ನಾವು ಮಿಸ್ ಮಾಡ್ಕೊಬಿಟ್ಟಿದೀವಿ. ಸೊ ನೀವು ಇರುವ ಜಾಗಕ್ಕೆ ಹೇಗೆ ಬರೋದು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತ ಕೇಳ್ಬೇಕಾದ್ರೇನೆ ಆವಾಗ ಕ್ಯಾಪ್ಟನ್ ನನಗೂ ತುಂಬಾನೇ ಏಟ್ ಆಗ್ಬಿಟ್ಟಿದೆ, ನನ್ನನ್ನು ಆ ಕ್ರಾಬ್ಸ್ ಅಟ್ಯಾಕ್ ಮಾಡ್ತು, ನಾನು ಹೇಗೋ ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆದೆ. ಮತ್ತೆ ಅದು ಮಾತ್ರ ಇಲ್ಲ, ಸಿ ಕ್ರಾಬ್ಸ್ ಎಲ್ಲ ರಿಟರ್ನ್ ಬಂದಿದೆ ಅಂದ್ರೆ ಹಾಗಾದ್ರೆ ಬೇಗನೆ ಸಮುದ್ರದ ನೀರು ರಿಟರ್ನ್ ಬರ್ತಾ ಇರಬೇಕು. ಸೊ ಬೇಗನೆ ನೀವು ಈ ಜಾಗಕ್ಕೆ ಬನ್ನಿ, ನಾನು ಬೇಕಾಗಿದ್ರೆ ಫ್ಲಾರ್ ಗನ್ ಅನ್ನು ಯೂಸ್ ಮಾಡಿ ಸಿಗ್ನಲ್ ಕೊಡ್ತೀನಿ ಅಂತ ಹೇಳಿ ಇವರು ಫ್ಲಾರ್ ಗನ್ ಅನ್ನು ಹೊಡಿಬೇಕಾದ್ರೆ ಅದನ್ನ ಚಿಕ್ಕ ಹುಡುಗ ನೋಡ್ಕೊಬಿಡ್ತಾನೆ. ಸೊ ಆ ಡೈರೆಕ್ಷನ್ ಅಲ್ಲಿ ಫ್ಯಾಮಿಲಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಹೋಗ್ತಾರೆ ನಡೆದು ಹೋಗ್ತಾನೆ ಇರ್ತಾರೆ. ಕೊನೆಗೆ ಒಂದು ಜಾಗಕ್ಕೆ ಬಂದು ಸೇರ್ತಾರೆ. ಅಲ್ಲಿಂದ ನಿಂತು ನೋಡ್ಬೇಕಾದ್ರೆ ದೂರದಲ್ಲಿ ಚಿಕ್ಕದಾಗಿ ಯೆಲ್ಲೋ ಕಲರ್ ಅಲ್ಲಿ ಏನೋ ಒಂದು ವಿಷಯ ಕಾಣುತ್ತೆ. ಅದು ಬೇರೆ ಏನೂ ಇಲ್ಲ, ಅದೇನೇ ಆ ಶಿಪ್. ಸೊ ಅದೇನೇ ಆ ಕ್ಯಾಪ್ಟನ್ ಇರುವ ಜಾಗ ಅಂತ ಅರ್ಥ ಮಾಡ್ಕೊಂಡ ನಮ್ಮ ಫ್ಯಾಮಿಲಿ ಅಲ್ಲಿಗೆ ನಡೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಹೋಗುವ ದಾರಿ ತುಂಬಾನೇ ಆಗಿರ್ತಾ ಇದೆ, ದೊಡ್ಡ ದೊಡ್ಡ ಬಂಡೆಗಳು, ಸಂಧಿ ಅಂತ ಚಿಕ್ಕ ಚಿಕ್ಕ ದಾರಿಯಾಗಿರುತ್ತೆ. ಅದು ಮಾತ್ರ ಸಾಕಾಗಲ್ಲ ಅಂತ ಸಮುದ್ರದ ವಿಷಯಗಳೆಲ್ಲ ತುಂಬಾ ಇರುತ್ತೆ. ಅವು ಎಲ್ಲವನ್ನು ಕ್ರಾಸ್ ಮಾಡಿನೇ ಇವ್ರುಗಳು ಹೋಗ್ತಿರ್ತಾರೆ. ಅದೇ ತರ ಇವ್ರುಗಳು ತುಂಬಾನೇ ಕಷ್ಟಪಟ್ಟು ಹೇಗೋ ಆ ದೊಡ್ಡ ಬಂಡೆಗಳನ್ನೆಲ್ಲ ಕ್ರಾಸ್ ಮಾಡಿ ಬರ್ತಿರ್ತಾರೆ. ಆ ರೀತಿ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಜಾಗದಲ್ಲಿ ಕಾಲನ್ನ ಇಡಬೇಕಾದ್ರೆ ಆ ಜಾಗ ಓಪನ್ ಆಗಿ ನಮ್ಮ ಹೀರೋಯಿನ್ ಕೆಳಗಡೆ ಇರುವ ಪಾತಾಳದಲ್ಲಿ ಬಿದ್ದೋಗ್ತಾರೆ. ಸೊ ನಮ್ಮ ಹುಡುಗರು ಇಬ್ಬರು ಮೇಲ್ಗಡೆ ಸಿಗೋಕೊಂಡ್ಬಿಟ್ಟಿದ್ದಾರೆ. ಇವಾಗ ನಮ್ಮ ಹೀರೋಯಿನ್ ಕೆಳಗಡೆ ಇರುವ ಪಾತಾಳದಲ್ಲಿ ಸಿಗಾಕೊಂಡಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವರ ಮಕ್ಕಳ ಹತ್ರ ನೀವು ಫಸ್ಟ್ ಇಲ್ಲಿಂದ ಹೊರಡಿ, ಇನ್ನ ಸ್ವಲ್ಪ ಹೊತ್ತಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಖಂಡಿತ ಈ ಜಾಗದಿಂದ ನಾನು ತಪ್ಪಿಸ್ಕೊಳ್ಳಲ್ಲ. ಅದು ಮಾತ್ರ ಇಲ್ಲ, ಶಿಪ್ ಅಲ್ಲೂ ಬರೀ ಇಬ್ಬರು ಮಾತ್ರವೇ ಹೋಗೋದಕ್ಕೆ ಚಾನ್ಸಸ್ ಇದೆ. ಸೊ ನೀವು ಮಾತ್ರ ತಪ್ಪಿಸ್ಕೊಂಡು ಹೋಗಿ ನನ್ನ ಮಕ್ಕಳ ಅಂತ ತಾಯಿ ಅವರು ಹೇಳ್ಬೇಕಾದ್ರೆ ಆವಾಗ ಅಕ್ಕ ಹುಡುಗಿ ಕೇಸಿ ಮಾತ್ರ ಇಲ್ಲ ಖಂಡಿತ ನಿಮ್ಮನ್ನ ಬಿಟ್ಟು ನಾವು ಹೋಗಲ್ಲ, ನೀವು ಬರ್ಲೇಬೇಕು ನಮ್ಮ ಜೊತೆ, ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗೋಕೆ ಆಗಲ್ಲ ಅಂತ ತುಂಬಾ ಜೋರಾಗಿ ಅಳ್ತಿರ್ತಾಳೆ ಹುಡುಗಿ. ಆವಾಗ ನಮ್ಮ ಹೀರೋಯಿನ್ ಖಂಡಿತ ನನ್ನ ಕೈಯಲ್ಲಿ ಬರೋಕೆ ಆಗಲ್ಲ ಮಗಳೇ, ದಯವಿಟ್ಟು ತಮ್ಮನನ್ನ ಕರ್ಕೊಂಡು ಇಲ್ಲಿಂದ ಫಸ್ಟ್ ಹೋಗು, ಅವನು ಇನ್ ಮುಂದೆ ನಿನ್ನ ಜವಾಬ್ದಾರಿ, ನೀನೇನೆ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡ ಕೇಸಿನು ಅವಳ ತಮ್ಮನನ್ನ ಕರ್ಕೊಂಡು ಆ ಜಾಗವನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಬೇಗ ಆ ವೆಸಲ್ ಇರುವ ಕಡೆಗೆ ಓಡಿ ಬರ್ತಾರೆ. ಡೋರ್ ಅನ್ನು ಓಪನ್ ಮಾಡಿ ನಾವು ಬಂದ್ಬಿಟ್ಟಿದೀವಿ ಅಂತ ಹುಡುಗರು ಜೋರಾಗಿ ಕಿರುಚು ಬಡಿತಿರ್ಬೇಕಾದ್ರೆ ಯಾರನ್ನು ಒಳಗಡೆ ಕಾಣ್ತಾ ಇಲ್ಲ, ಯಾರುವೇ ಡೋರ್ ಅನ್ನು ಓಪನ್ ಮಾಡೋ ರೀತಿ ಕಾಣ್ತಾ ಇಲ್ಲ. ಏನು ಅಂತ ನೋಡಿದ್ರೆ ಕ್ಯಾಪ್ಟನ್ ಇವರ ಹಿಂದೆ ನಿಂತಿರ್ತಾರೆ. ತುಂಬಾನೇ ಏಟಾಗಿದೆ ಅವರಿಗೆ, ಸಾಯುವ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾರೆ. ಸೊ ಅವರು ನಮ್ಮ ಹುಡುಗರ ಹತ್ರ ಖಂಡಿತ ನನ್ನ ಕೈಯಲ್ಲಿ ಜೀವಂತವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ನಾನು ಖಂಡಿತ ಸತ್ತೋಗ್ತೀನಿ, ಸೊ ನೀವಾದ್ರೂ ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡಿ ಅಂತ ಕೊನೆ ಮಾತುಗಳನ್ನ ಕ್ಯಾಪ್ಟನ್ ಹೇಳ್ತಿರ್ಬೇಕಾದ್ರೆ ಇದನ್ನ ಕ್ಯಾಚ್ ಮಾಡ್ಕೊಂಡ ಹುಡುಗಿ ತಕ್ಷಣ ಹುಡುಗಿ ಅವರ ತಾಯಿ ಇರುವ ಕಡೆಗೆ ಓಡಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಇರುವ ಜಾಗದಲ್ಲಿ ಆ ಪಾತಾಳದಲ್ಲಿ ತುಂಬಾನೇ ಕ್ರಾಬ್ಸ್ ಗಳು ಇದ್ದಿದ್ದಾವೆ ಅನ್ಸುತ್ತೆ. ಅವು ಎಲ್ಲವೇ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಅವರನ್ನ ಫೇಸ್ ಮಾಡಿ ಬರ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವರ ಹತ್ರ ಇರುವ ಗನ್ ಅನ್ನು ಯೂಸ್ ಮಾಡಿ ಅವುಗಳನ್ನ 1 by 1 ಶೂಟ್ ಮಾಡ್ತಿರ್ತಾಳೆ. ಎಷ್ಟು ಕ್ರಾಬ್ಸ್ ಗಳನ್ನ ಅವಳ ಕೈಯಲ್ಲಿ ಶೂಟ್ ಮಾಡೋಕೆ ಆಗುತ್ತೆ. ಒಂದನ್ನ ಇವಳು ಶೂಟ್ ಮಾಡಿ ಕೊಂದ್ರೆ ಅಲ್ಲಿ ಸಾವಿರಾರು ಕ್ರಾಬ್ಸ್, ಲಕ್ಷಾಂತರ ಕ್ರಾಬ್ಸ್ ಬರ್ತಾ ಇವೆ. ಅಷ್ಟೇ ನಮ್ಮ ಹೀರೋಯಿನ್ ಅವಳ ಕತೆ ಮುಗಿಯಿತು ಅಂತ ನಾವು ಅನ್ಕೊಂಡು ನೋಡ್ತಿದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಓಡಿ ಬಂದ ಕೇಸಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅಮ್ಮ ಬೇಗ ಬನ್ನಿ, ಬೇಗ ಹೇಗಾದ್ರೂ ಕಷ್ಟಪಟ್ಟು ಮೇಲ್ಗಡೆ ಬಂದ್ಬಿಡಿ, ಆ ಕ್ಯಾಪ್ಟನ್ ಅವರಿಗೆ ತುಂಬಾನೇ ಗೇಟ್ ಆಗಿದೆ, ಅವರು ಖಂಡಿತ ಸತ್ತೋಗ್ತಾರಂತೆ, ಅವರ ಕೈಯಲ್ಲಿ ನಮ್ಮ ಜೊತೆ ಬರೋಕೆ ಆಗಲ್ವಂತೆ, ನೀವು ನಮ್ಮ ಜೊತೆ ಬಂದ್ಬಿಡಿ ಅಂತ ಕೈಯನ್ನು ಹುಡುಗಿ ಕೊಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅದೇ ರೀತಿ ಹೇಗೋ ಕಷ್ಟಪಟ್ಟು ಮಗಳಿಗೆ ಕೈಯನ್ನು ಕೊಡ್ಬೇಕಾದ್ರೆ ಇಬ್ಬರು ಸೇಫ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಪಾತಾಳದಿಂದ ಹೊರಗಡೆ ಬಂದಾಯ್ತು ನಮ್ಮ ಹೀರೋಯಿನ್. ಬೇಗ ಆ ವೆಸಲ್ ಇರುವ ಕಡೆಗೆ ಅಮ್ಮ ಮತ್ತೆ ಮಗಳು ಓಡಿ ಬರ್ಬೇಕಾದ್ರೆ ಅದೇ ಸಮಯದಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಸಮುದ್ರದ ನೀರು ಬರುತ್ತೆ ನೋಡಿ, ಸಕ್ಕತ್ತಾಗಿರುತ್ತೆ ಸೀನ್. ಆದ್ರೂ ಲಾಸ್ಟ್ ಸೆಕೆಂಡ್ ಅಲ್ಲಿ ಕರೆಕ್ಟ್ ಆಗಿ ಆ ವೆಸಲ್ ಒಳಗಡೆ ಹೋಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೋತಾರೆ ಫ್ಯಾಮಿಲಿ. ನೀರು ಬಂದು ಹೊಡೆಯುತ್ತೆ, ಆ ವೆಸಲ್ ತುಂಬಾ ಓವರ್ ಆಗಿ ಶೇಕ್ ಆಗಿ ಅಲ್ಲಾಡುತ್ತೆ, ಎಲ್ಲೆಲ್ಲಿಗೆ ಹೋಗಿ ದಡಾರ್ ಅಂತ ಹೊಡ್ಕೊಳ್ಳುತ್ತೆ, ಬಂಡೆಗಳ ಮೇಲೆ ಡ್ಯಾಶ್ ಮಾಡ್ತಿದೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನಿಗೆ ಇಲ್ಲಿಯವರೆಗೂ ಏನೆಲ್ಲ ನಡೆಯುತ್ತೋ ಅವು ಎಲ್ಲವೂ ಫ್ಲಾಶ್ ಆಗ್ತಿರುತ್ತೆ. ಕೊನೆಗೆ ಹಾಗೆ ಎಲ್ಲರೂ ಅನ್ಕಾನ್ಶಿಯಸ್ ಆಗಿ ಮಲಗ್ ಬಿಡ್ತಾರೆ. ಇವಾಗ ಕಟ್ ಮಾಡಿದ್ರೆ ಎಲ್ಲರೂ ಎಚ್ಚರ ಆಗ್ತಾರೆ. ನೋಡಿದ್ರೆ ಆ ವೆಸಲ್ ಒಂದು ಜಾಗಕ್ಕೆ ಬಂದು ಸ್ಟಾಪ್ ಆಗಿರುತ್ತೆ. ಏನು ಅಂತ ಹೊರಗಡೆ ಬಂದು ನೋಡಿದ್ರೆ ಆ ವೆಸಲ್ ಲ್ಯಾಂಡ್ ಇರುವ ಕಡೆಗೇನೆ ಬಂದಿರುತ್ತೆ. ಯಾವುದೋ ಒಂದು ಊರಿನ ಕಡೆಗೆ ಬಂದಿದೆ, ಆ ಊರಿನೇ ನೀರಲ್ಲಿ ಮುಳುಗಿ ನಾಶವಾಗ್ಬಿಟ್ಟಿರುತ್ತೆ. ಯಾರನ್ನ ಅಲ್ಲಿ ಕಾಣ್ತಾ ಇಲ್ಲ, ಅಲ್ಲಿ ಇರ್ತಾ ಇರೋದು ಇವ್ರುಗಳು ಮಾತ್ರವೇ ಜೀವಂತವಾಗಿ. ಸೊ ಹೇಗೋ ಇಡೀ ಈ ಪ್ರಪಂಚದಲ್ಲೇ ಇವರು ಮೂವರು ಮಾತ್ರವೇ ಜೀವಂತವಾಗಿ ಇರೋ ರೀತಿ ತೋರಿಸಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇವ್ರುಗಳು ತಗೊಂಡಿರುವ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ, ಆದ್ರೆ ಇನ್ನ ಸ್ವಲ್ಪ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ತೋರಿಸಿರಬಹುದಾಗಿತ್ತು, ಇನ್ನ ಸಖತ್ತಾಗಿ ಮೂವಿ ಮೇಕಿಂಗ್ ಅನ್ನ ಮಾಡಿರಬಹುದಾಗಿತ್ತು, ಇನ್ನ ಸ್ವಲ್ಪ ಸ್ಕ್ರೀನ್ ಪ್ಲೇ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿರಬಹುದಾಗಿತ್ತು. ಸೊ ನೀವು ಏನು ಅನ್ಕೋತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.